ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ನಿಯತವಾಗಿರುವ ಕರ್ಮವನ್ನು ಬಿಟ್ಟು ಮತ್ತೊಂದನ್ನು ಆಶ್ರಯಿಸಿದ್ರು ಪಾಪ ಕೊಡ್ತದ, ನಿಯತ ಕರ್ಮ ಬಿಟ್ಟರು ಪಾಪ ಕೊಡ್ತದ. ಮಜಾ ಯಾಕೆ ಕರ್ಮ ಅಂದ್ರೆ ಹಾಸು ಹೊಕ್ಕಾಗ್ಯದ್ರಿ, ಸುಮ್ಮನೆ ಅಲ್ಲದು. ಕರ್ಮ ಹೆಂಗದ ಅಂತ ಕೇಳಿದ್ರ ಇವ್ ಬಟ್ಟಿ ಒಳಗ ನೂಲ್ ಹೆಂಗದ ಹಂಗ ಹಾಸು ಹೊಕ್ಕಾಗ್ಯದ. ಅದಕ್ಕ ಪರಮಾತ್ಮ ಅಂತಾನ, ಯಾವ ಯುದ್ಧವನ್ನು ಪಾಪವಾಗುವುದೆಂದು ನೀನು ಬಿಟ್ಟಿ ಅಂತಂದ್ರೆ ಆ ಬಿಡುವುದರಿಂದಲೇ ನಿನಗೆ ಪಾಪ ಬರುತ್ತದೆ ಅಂತ. ಅದಕ್ಕ ಅದು ಬಹಳ ಶ್ರಮ ಅದ, ಅದರಿಂದ ಏನೇನೋ ಅದಂತ ನೀ ತಿಳ್ಕೊಂಡು ಬಿಟ್ಟಿ ಅಂದ್ರೆ ಹೆಂಗ ಆಗ್ತದಂತ ಕೇಳಿದ್ರ ಉಂಡ ಮೇಲೆ ಜೀರ್ಣ ಆಗ್ತದೋ ಇಲ್ಲೋ ಅಂತ ಹೇಳಿ ಊಟನೇ ಬಿಡ್ತಾರ. ಹೆಂಗ ಹೇಳ್ರಿ? ಅಲ್ಲ, ಮುಂದಿಟ್ಕೊಂಡು ಕೂತ್ಕೊಂತ ತಾಟ ಎಲ್ಲದೂ ಆಸೆ ಚಟ್ನಿ ಅವು ಇವು ಇಟ್ಕೊಂಡ್ ಕುಂತಂತ ಇದು ಉಣ್ಣೆ ಅಂದ್ರ ಕರಲಿಲ್ಲ ಅಂದ್ರೆ ಹೆಂಗ? ಅಜೀರ್ಣ ಭಯಾತ್ ಭೋಜನಂ ಪರಿಹೀಯತೆ ಪ್ರಾತಃ ಅಂತ ಕೇಳ್ಯಾರ ಒಬ್ರು. ಏನಂತ? ಅಜೀರ್ಣೇನ ಭಯಾತ್ ಭೋಜನಂ ಪರಿಹೀಯತೆ. ಅಲ್ವ, ಊಟ ಮಾಡಿದ ಮೇಲೆ ಕರಗ್ತದ ಇಲ್ಲ ಅನ್ನುವಂತ ಭಯದಿಂದ ಊಟನೇ ಬಿಡ್ತಾರ. ಹಂಗಾಗಿದ್ರೆ ಹಣೆವರಿಗೆ ಅದಕ್ಕೆ ನಿನಗೆ ಯಾಕಂದ್ರ ಭಯ? ಹೇಳ್ತಾನ ಪರಮಾತ್ಮ, ನೀ ಬಿಟ್ಟಿ ಅಂದ್ರೆ ನಿನ್ನ ಸ್ವಧರ್ಮವನ್ನು ಕೀರ್ತಿಯನ್ನು ಹಾನಿ ಮಾಡಿಕೊಳ್ಳುವುದರ ಜೊತೆಗೆ ಪಾಪವನ್ನು ತಗೋತೀಯ. ಮತ್ತೆ ಹ್ಯಾಂಗ್ ಮಾಡಬೇಕು? ಅಲ್ಲೇ ತಿಳಿಸ್ಯಾನ, ಒಂದು ಕೆಲಸ ಮಾಡು. ಏನು? ಮಾಡಿದ ಕರ್ಮದ ಹಿಂದ ಅವುಗಳ ಫಲ ಇರ್ತಾವ. ಈಗ ನಿನ್ನ ಕರ್ಮದ ಹಿಂದ ಫಲ ಏನದಂತೂ ಎರಡದ, ಒಂದು ಜಯ, ಇನ್ನೊಂದು ಅಜಯ. ಅದಲ್ಲ, ನಿಮ್ಮ ಕರ್ಮದ ಒಂದು ಲಾಭ, ಇನ್ನೊಂದು ಅಲಾಭ. ಎಲ್ಲರಿಗೂ ನಾವು ಪರಮಾತ್ಮ ಈ ಲಾಭ ಅಲಾಭ ಅವನ ಸಂಬಂಧ ಇಲ್ಲ. ಅವನಿಗೆ ನಿಯತವಾಗಿ ಸಂಬಂಧಿಸಿದ್ದು ಯಾವು? ಜಯ ಅಜಯ. ಅವನು ಪಟ್ಟು ಈ ಲಾಭ ಅಲಾಭ ನಿಮಗೆ ಎಲ್ಲರಿಗೂ ಪಟ್ಟು. ಹೌದಲ್ಲ? ನೀವ್ ಕೆಲಸ ಮಾಡಿದ್ರೆ ಏನಾಗ್ತದ? ನಿಮಗೆ ಲಾಭ ಆಗ್ತದ, ಹಾನಿ ಆಗ್ತದ. ಅವಾಗ ಲಾಭ ಹಾನಿ ವ್ಯಾಪಾರ ಕುಂತಿಲ್ಲ. ಅವನಿಗೆ ತುಪ್ಪ ಕುಂತಾನೆ ಮೇಲೆ ಅವನಿಗೆ ಎರಡದ ಫಲ, ಒಂದು ಜಯ ಅದ, ಇನ್ನೊಂದು ಅಜಯ ಅದ. ನೀ ಏನ್ ಮಾಡ್ಬೇಕಿಲ್ಲಿ ಅಂತ ಕೇಳಿದ್ರೆ ನೋಡ್ರಿ, ಸುಖ ದುಃಖ ಅಂತೂ ಎಲ್ಲರಿಗೂ ಸಮಾಧಾನೇ. ಸುಖ ದುಃಖಗಳು ಬಂದಾಗ ಅವುಗಳನ್ನು ಸಮಾನ ದೃಷ್ಟಿಯಿಂದ ನೋಡು. ಲಾಭ ಅಲಾಭಗಳು ಆದಾಗ ಅಲ್ಲಿ ಸಮಾನ ದೃಷ್ಟಿಯಿಂದ ಇರು. ಜಯ ಅಜಯಗಳ ಬಗ್ಗೆ ನೀನು ಈಗಲೇ ಕಲ್ಪನೆ ಮಾಡಬೇಡ. ಈಗ ಯಾಕೆ ನಾವು ಬೀಳ್ತೀವಿ ಅಂದ್ರ, ಈ ಹೊಲ ತಿತ್ತಿ ಬರ್ತಾನ, ತಿತ್ತಿ ಬಂದು ಮನ್ಯಾಗ ಕುಂತು ಈ ಸಲ ನೋಡಾಕ್ತಾರ ಅಂತ ಕಟ್ಟದ ಅಂತಾರೆ. ಈ ಸಲ ನೋಡಾಕ್ತಾರ ಮಗನ್ ಯಾರು ಉಪಕಾರಕ್ಕೆ ಆಗ್ತಾರ ಅಂತ ನಾವು ನೋಡಿ. ಅದು 3 ಆಯ್ತಪ್ಪ. ದೇವ್ರ ಕುತ್ತಿಗೆ ಹೋಗಿ ಬಂತು, ದೇವ್ರ ಮನಸ್ಸಿಗೆ ಬರ್ಲಿಲ್ಲ, ದೇವ್ರ ಗೋಣ್ ಮುರ್ದ ನಮ್ಮದಂತು. ಅಲ್ಲೋ ಹುಚ್ಚಮಂಗ, ನೀನ್ ಬಿತ್ತಿ ಬಾ ಅಂದಾರ, 100 ಕಟ್ ಅಂದಾನೆ. ಅವನ ದೇವ್ರ ಅಂದಾನ, ಕೇಳಿ ಅಂದಾನ ನಾವ. ಮತ್ತ ಅವನ ಮೇಲೆ ಕೊಡದ ಬರೀ ಅವನ ಮನಸ್ಸಿಗೆ ಬರ್ಲಿಲ್ಲ, ನಮ್ಮ ಕುತ್ತಿಗೆ ಹೋಯ್ದ ಅಂತ. ಅವ ಕುತ್ತಿಗೆ ಹೋಯ್ಕೆ ಕೂತಾನ ನಾವ. ಅದು ಬಿತ್ತೋದ ನಿನ್ ಕೆಲಸ, ಕಟ್ಟುದು ಯಾಕ? ಅದಕ್ಕಂತ ಅರ್ಜುನ, ಜಯದ ಬಗ್ಗೆ ನೀನು ಕಟ್ಟಬೇಡ ಕಥೆ ನಿನ್ನ ಹೃದಯದಲ್ಲಿ. ನೋಡಿ ಎಷ್ಟು ಆರಾಮಿರ್ತಿ. ಅಜಯದ ಬಗ್ಗೆ ಕಟ್ಟಬೇಡ. ಅಜಯದ ಬಗ್ಗೆ ಕಟ್ಟಿದಿ ನಿನ್ನ ಒಳಗೆ ಮನಸ್ಸಿನಲ್ಲಿ ಕಥೆ ಅಂದ್ರೆ ಭಯ ಪ್ರಾರಂಭ ಆಗ್ತದ. ಜಯದ ಬಗ್ಗೆ ಕಟ್ಟಿದಿ ಅಂತಂದ್ರೆ ಇನ್ನುಳಿದಂತ ಬೇರೆ ಬೇರೆ ವಿಲಾಸಗಳು ಪ್ರಾರಂಭ ಆಗ್ತಾವ. ಮತ್ತೆ ಹೀಗೆ ಜಯ ಆಯ್ತು, ಹೋಗಿ ಸಿಂಹಾಸನ ಕುಂದಿರ್ತೀನ, ಯುದ್ಧ ಮಾಡಿಲ್ಲ, ಹಿಂಗ್ ಚಲೋ ಆಗ್ತಾವ. ಜಯದ ಬಗ್ಗೆ ಕಲ್ಪನೆ ಕಥೆ ಕಟ್ಟದೆ ಅಂದ್ರ ಸಿಂಹಾಸನ ಮೇಲೆ ರಾಜ ಕೂತಾನ ಅನ್ಸ್ಕೊತಿ. ಅಜಯದ ಬಗ್ಗೆ ಕಟ್ಟದೆ ಅಂದ್ರ ಭಯಂಕರ ಭಯ ಆಗ್ತದ. ಯಾಕೆ ಕಟ್ತಿ? ಒಂದು ಕೆಲಸ ಮಾಡು, ಇವುಗಳನ್ನು ಬಿಟ್ಟು ಸುಖ ದುಃಖ, ಲಾಭ ಅಲಾಭೆ, ಜಯ ಅಜಯ ಏನ್ ಮಾಡು ಅಂತ ಕೇಳಿದ್ರೆ, ಯುದ್ಧಾಯ ಯುಜಸ್ವ, ನನ್ನ ಕರ್ತವ್ಯವೆಂದು ಯುದ್ಧವನ್ನು ಮಾಡು. ಅವಾಗ ಏನಾಗ್ತದಪ್ಪ ಅಂತ ಕೇಳಿದ್ರ, ಏನು ಪಾಪವನ್ನು ಹೊಂದುವುದಿಲ್ಲ. ನ ಏವಂ ಪಾಪಂ ಅವಾಪ್ಸ್ಯಸಿ, ನೈವಂ ಪಾಪಂ ಅವಾಪ್ಸ್ಯಸಿ. ಏವ ಪದ ನಿಶ್ಚಯವಾಗಿ ಹೇಳ್ತಾನೆ ಪರಮಾತ್ಮ. ಏವ ಪದ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ನಿಶ್ಚಯ
ನಿಶ್ಚಯವಾಗಿ ನೀನು ಪಾಪದಿಂದ ಮುಕ್ತನಾಗುತ್ತಿ, ಪಾಪ ನಿನಗೆ ಅಂಟುವುದಿಲ್ಲ. ಏವ ಫಲ ನಾ ಹೇಳ್ತೀನಿ ಅನ್ನಂಗದು ಪರಮಾತ್ಮ. ಇದನ್ನು ಹೇಳ ಇಷ್ಟಾದ್ರೂ ಅವನಿಗೆ ಏನಾಗಲಿಲ್ಲ ಅಂತ ಕೇಳಿದ್ರೆ, ಮುಖವು ಪ್ರಫುಲ್ಲಿತ ಕಾಣದ ಸಲುವಾಗಿ 2ನೇ ಅಧ್ಯಾಯದಲ್ಲಿ ಅಲ್ಲಿ 39ನೇ ಶ್ಲೋಕದಿಂದ ಬಹಳ ಸುಂದರವಾದಂತ ಮಾತು ಹೇಳಿದ್ರೆ ಏನಂತ ಕೇಳಿದ್ರೆ, ಏಷಾದೇ ಅಭಿಹಿತ ಸಾಂಖ್ಯೆ ಬುದ್ಧಿಯೋಗಿ ತುಮಾಂ ಶೃಣು. ನೋಡಿ, ಏಷ ತೇ ಅಭಿಹಿತ ಸಾಂಖ್ಯೆ, ನಾನು ಈಗ ಇಲ್ಲಿಯವರೆಗೆ ಅಭಿಹಿತ ಹೇಳಿದೆ. ಏನ್ ಹೇಳಿದೆ? ಸಾಂಖ್ಯಯೋಗ, ಜ್ಞಾನಯೋಗವನ್ನು ಹೇಳಿದೆ. ಯಾಕೋ ನಿನಗದು ಸರಿಯಾಗಿ ತಿಳಿದಿಲ್ಲ ಕಾಣಿಸ್ತದೆ. ಇದೆಲ್ಲ ಹೇಳ ನಿಂದ ಕರ್ಮ ಹ್ಯಾಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಜ್ಞಾನ ಅಂದ್ರೇನು, ಜ್ಞಾನದಿಂದ ಏನಾಗ್ತದ, ಕರ್ಮ ನಿನಗೆ ಯಾಕೆ ನಿಯಂತದ ಎಲ್ಲ ಹೇಳ್ಕೊಟ್ಟು ಬಂದಾನ. ಅದು ನಿನ್ ಸ್ವಧರ್ಮದ. ಅದು ಇಷ್ಟು ಹೇಳಿದ್ರು ಅವ್ನಿಗೆ ಏನು ತಲೆ ಒಕ್ಕಂಡಿಲ್ಲ, ಹೌದಿಲ್ಲ? ಅದಕ್ಕೆ ಏನಂದ ಪರಮಾತ್ಮ, ಇವ ಇಷ್ಟು ಹೇಳಿದ್ರೆ ಇವ ಹಿಂಗೆ ಅಲ್ಲ ಅಂತಂದ್ರ ಕಾಯಿಲೆ ಸಾಂಖ್ಯೆ ಅಭಿಹಿತ, ಜ್ಞಾನ ಯೋಗವನ್ನು ನಾನು ನಿನಗೆ ಹೇಳಿದೆ. ಆಗ ನಿನಗೆ ಯಾಕೋ ಅದ್ರ ಬಗ್ಗೆ ಪರಿಕಲ್ಪನೆ ಚೆನ್ನಾಗಿ ಬಂದಂಗೆ ಕಂಡಿಲ್ಲ. ಹೋಗಿ ಈಗೇನ್ ಹೇಳ್ತೀನಿ ನಿನಗ ಅಂತ ಕೇಳಿದ್ರೆ, ಬುದ್ಧಿಯೋಗಿ ತುಮಾಂ ಶೃಣು, ಇಮಾಂ ಶೃಣು, ಈಗ ಕೇಳು. ಆಗೇನ್ ಹೇಳಿದೆ? ಜ್ಞಾನ ಯೋಗವನ್ನು ಹೇಳಿದೆ. ಈಗ ನಿನಗೆ ಕರ್ಮಯೋಗವನ್ನು ಹೇಳ್ತೀನಿ ಅಂತ ಪರಮಾತ್ಮ. ಕರ್ಮಯೋಗ ಅಂದ್ರೆ ಏನು ಅಂತ ಕೇಳಿದ್ರೆ, ಇಲ್ಲಿ ಇನ್ನುಳಿದಂತ ನಿನ್ನನ್ನು ಬಂಧನಕ್ಕೆ ಹಾಕುವಂತ ಕರ್ಮಯೋಗ ಅಲ್ಲ. ಯೋಗೆ ಅನ್ನುವಂತ ಪದ ಬಂತು ಅಂತಂದ್ರೆ ಭಗವದ್ಗೀತೆಯಲ್ಲಿ ಏನ್ ನಾವು ಅನ್ಕೋಬೇಕು ಅಂತ ಕೇಳಿದ್ರೆ, ನಿಷ್ಕಾಮ ಕರ್ಮ ಅಂತ ತಿಳ್ಕೋಬೇಕು. ಯಾಕಂದ್ರೆ ಎಲ್ಲರೂ ಕರ್ಮಪರವಾಗಿನೇ ಕೆಲವೊಬ್ರು ಬಹಳಷ್ಟು ಜನ ಬರ್ಕೊಂಡು ಬಂದಾರ. ಆದ್ರೆ ಪರಮಾತ್ಮ ಹೇಳುದು ಅರ್ಜುನನನ್ನು ಕುರಿತು ಏನಂತ ಕೇಳಿದ್ರೆ, ಈಶಾದೇವಿ ಹಿತ ಸಾಂಖ್ಯೆ ಇಮಾನ್ ಬುದ್ಧಿಯೋಗಿ ಶೃಣು, ನಾನಿನಗ ನಿಷ್ಕಾಮ ಕರ್ಮವನ್ನು ಹೇಳ್ತೀನಿ ಕೇಳು. ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಸ್ಯಸಿ. ಯಾವ ನಾನು ಹೇಳಿದ ನಿಷ್ಕಾಮ ಕರ್ಮವನ್ನು ನೀನು ನಿಷ್ಕಾಮ ಕರ್ಮ ಯೋಗವನ್ನು ಅಳವಡಿಸಿಕೊಂಡಂತೆ ಆದ್ರೆ ಏನಾಗ್ತಿ ಅಂತ ಕೇಳಿದ್ರೆ, ಆ ಪಾಪದಿಂದ ನೀನು ಮುಕ್ತನಾಗ್ತಿ ಅಂತ ಹಿಂದೆ ಹೇಳ್ಯಾನಿಲ್ಲ. ಹಿಂದೆ ಹೇಳ್ಯಾನಲ್ಲ, ಅದಕ್ಕಿಲ್ಲಿ 3ನೇ ಅಧ್ಯಾಯದಾಗ ಪರಿಪೂರ್ಣವಾಗಿ ನಿಷ್ಕಾಮ ಕರ್ಮವನ್ನೇ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಆದ್ರೆ ಇಷ್ಟಾದ್ರೂ ಕೂಡ ಅರ್ಜುನನಿಗೆ ಏನಾಯ್ತು ಅಂತಂದ್ರ, ಏನೋ ದ್ವಂದ್ವನೇ ಇದ್ದಂಗ ಅದಾವ. ಮಿಶ್ರ ರೂಪವಾದಂತ ವಾಕ್ಯಗಳನ್ನ ಪರಮಾತ್ಮ ನನಗೆ ಹೇಳಕತ್ಯಾನ ಅಂತ ಅವನೇ ಏನ್ ಮಾಡಿದ ಹಿಂದೆ ಅಂತ ಕೇಳಿದ್ರೆ, ಅರ್ಜುನ ಈ ನಿನ್ನ ಮಿಶ್ರ ರೂಪವಾದಂತ ಅಂದ್ರೇನು, ಸಂಶಯವನ್ನುಂಟು ಮಾಡತಕ್ಕಂತ ಗೊಂದಲ ರೂಪವಾಗಿರತಕ್ಕಂತ ಮಾತುಗಳಿಂದ ನನ್ನ ಬುದ್ಧಿ ಮತ್ತಿಷ್ಟು ಮೋಹಗೊಳ್ಳುವಂತೆ ಕಾಣಿಸುತ್ತದೆ. ಏನಂತ ಅರ್ಜುನ, ಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ಬುದ್ಧಿ ಮೋಹಯಸೀವ. ನನ್ನ ಬುದ್ಧಿಯು ಮತ್ತಿಷ್ಟು ಗಾಢವಾದ ಮೋಹದಿಂದ ಆವರಿಸಿದಂಗ ಅನ್ಸಾಕತ್ಯದ ನನಗ. ಅದಕ್ಕೆ ಪರಮಾತ್ಮ ಇನ್ನಂಜಲ ತಿಳಿ ಮಾಡಿ ನನಗೆ ಸಂಶಯ ಬಲ್ಲಾರ್ದಂಗ ತತ್ ಏಕಂ ನಿಶ್ಚಯಂ ವದ. ಯಾವುದು ನಿಶ್ಚಯ ಆಗ್ತದ ಅದು ಒಂದನ್ನು ಸೇರ್ಸೇಳಿ. ಏನಂತಾನ? ನಿಶೇಷ ಹೇಳ್ತೀವಿ, ಒಂದ್ ಹೇಳು. ಏಕಂ ವದ ನಿಶ್ಚಯ. ಏನ್ ಮಾಡು? ಒಂದನ್ನೇ ನನಗೆ ನಿಶ್ಚಯವಾಗಿ ಹೇಳು. ಅದು ಯಾವುದು ಅಂತ ಕೇಳಿದ್ರ, ಏನ ಶ್ರೇಯಂ ಅಹಂ ಆತ್ಮೂಲ. ನೋಡು, ಯಾವುದು ನೀನು ನಿಶ್ಚಯವಾಗಿ ಇದು ಹೀಗೆ ಅದ ಅಂತ ನೀನು ಹೇಳಿದೆಯಲ್ಲ, ಅದರಿಂದ ಏನ ಯಾವುದು ನೀನು ಹೇಳುವುದರಿಂದ, ಅಹಂ ನಾನು, ಶ್ರೇಯಂ ಯಾವ ಶ್ರೇಯ ಅಂದ್ರೆ ಏನಿದು? ಶ್ರೇಯ ಅಂದ್ರ ಮರ್ತ್ಯ ಲೋಕದಲ್ಲಿ ಇರತಕ್ಕಂತ ದೇಹೇಂದ್ರಿಯಗಳಿಗೆ ಸಮಸ್ತ ಸುಖವನ್ನು ಕೊಡುವ ಭೌತ್ಯ ವಸ್ತುಗಳನ್ನು ಮೀರಿ ನಿಂತಿರುವುದು ಯಾವುದೋ ಅದು ಶ್ರೇಯ. ಅರ್ಜುನ ಹಿಂಗ್ ಕೇಳ್ತಾನ, ಯಾವುದು ಶ್ರೇಯ ಅಂದ್ರೆ ದೇಹ ಇಂದ್ರಿಯಗಳಿಗೆ
ಮುದವನ್ನುಂಟು ಮಾಡುವ ಸುಖವನ್ನುಂಟು ಮಾಡತಕ್ಕಂತ ಈ ಯಾವ ಭೋಗ್ಯ ವಸ್ತುಗಳ ಮಾರ್ಗವನ್ನು ಬಿಟ್ಟು ಇನ್ನೊಂದೈದೆಯಲ್ಲ ಅತೀಂದ್ರಿಯವಾದಂತಂತು ಬುದ್ಧಿಗ್ರಾಯಂ ಅತೀಂದ್ರಿಯಂ ತತ್ಸುಖಂ. ಯಾವುದದು? ಯಾವ ಇಂದ್ರಿಯಗಳಿಗೆ ಅತೀತವಾಗಿರುವುದು, ಯಾವ ಭೋಗ್ಯ ವಸ್ತುಗಳ ಸಂಯೋಗದಿಂದ ಬಾರದೇ ಇರುವುದು ಅಂತ ಯಾವ ಸುಖ ಅದಲ್ಲ ಅದು ಶ್ರೇಯ ಮಾರ್ಗ. ಅದನ್ನು ನಾ ಹೊಂದಬೇಕು ಅಂತದ್ದು ನಿಶ್ಚಯವಾಗಿ ನನಗೆ ಹೇಳು ಅಂದಗಳನ್ನೇ ಆಯ್ತು. ಅಲ್ಲಿ ಏನೇನು ಹೇಳಿದೆ ತಿಳಿದಿಲ್ಲ, ಅದನ್ನೇ ಇಲ್ಲಿ ಹೇಳ್ತೀನಿ. ಅಲ್ಲಿ ಏನೇನು ಹೇಳಿದೆ ಅಲ್ಲಿ ಹೇಳಿದ್ ನಿನಗೆ ಗೊತ್ತಾಗಿರ್ಲಿಲ್ಲ, ಇಲ್ಲೇ ಹೇಳ್ತೀನಿ ಕೇಳು. ಶ್ರೀ ಭಗವಾನ್ ಉವಾಚ. ನೋಡು, ಶ್ರೀ ಅಂದ್ರೂ ಒಂದೇ, ಭಗವಾನ್ ಅಂದ್ರೂ ಒಂದೇ. ಶ್ರೀ ಭಗವಾನ್, ಶ್ರೀ ಅಂದ್ರೂ ಒಂದೇ, ಭಗ ಅಂದ್ರೂ ಒಂದೇ, ಭಗವಾನ್ ಅಂದ್ರೂ ಒಂದೇ. ಹೌದಲ್ರಿ? ಭಗ ಭಗ ಅಂತ ಹೇಳ್ಕೊಂಡ್ಬಿಟ್ರಿ. ಭಗ ಅಂದ್ರೆ ಬಹಳ ಅರ್ಥದ ಅದಕ್ಕೆ. ಈಗ ನೋಡ್ರಿ, ಭಗ ಅಂದ್ರ ಒಂದೊಂದ್ ಕಡೆ ಈ ಮನಿ ಮೇಲೆ ಮಾಡಿರ್ತಾರಲ್ಲ ಭಗವಂತ ಈ ಬೆಳಕ್ ಬೆಳಕ್ ಮಾಡಿರ್ತಾರಲ್ಲ ಮನಿ ಮೇಲೆ ಬೆಳಕಿರ್ತಾರಲ್ಲ ಒಂದೊಂದು ಊರ್ ಕಡೆ ಭಗವಂತ ಅಂತಾರ ಅದಕ್ಕ. ಭಗವಂತ ಮುಂಚೆ ಬಾ ಮಳಿ ಬರಕಂತಾರ. ಅದಕ್ಕೆ ಅಂತಾರ ಭಗ ಅಂತಾರ. ಅದಕ್ಕ ಮತ್ ಇವಕ್ಕೇನಂತಾರ? ಇವು ಹೋಲ ಕಣ್ಣಿನ 2 ಹೋಲ, ಮೂಗಿನ 2 ಹೋಲ, ಇದರದೊಂದು ಹೋಲ್, ಇದರದೊಂದು ಹೋಲ್, ಇದರದೊಂದು ಹೋಲ, ಮತ್ತೊಂದ್ 2 ಹೋಲ್, ಇವೇನಿವು. ಮತ್ತ ಆಮೇಲೆ ಎಷ್ಟು 8,000 ಎಷ್ಟೋ ರೋಮ ಅದಾವಂತ ಇದಕ್ಕೆ ಶರೀರಕ್ಕೆ 8 ಕೋಟಿ. ನೋಡ್ರಿ, ಇವು ರೋಮಗಳು 8 ಕೋಟಿ ರೋಮಗಳು ಅದಾವಂತ ಇದಕ್ಕೆ. 8 ಕೋಟಿ ರೋಮಗಳು. ಆ ರೋಮ ಕೆಳಗೆ ಒಂದೊಂದು ರಂಧ್ರ ಅದ್ರಿ. ಏನಿದು ಸುಮ್ಮದು ಹರಿದಿದ್ದು, ಎಲ್ಲಿ ಬೇಕಲ್ಲಿ ಹರಿದಾದ, ಎಲ್ಲಿ ಬೇಕಲ್ಲಿ ತ್ಯಾಕ. ಅದೇ ಹಿಟ್ಟು ಸೋಸೋದು ಇರ್ತಾವಲ್ಲ, ತೂತು ತಂಗ್ ಮೈತು. 800 ಕೋಟಿ ಅಂದ್ರೆ ಏನೈತಿ? 800 ಕೋಟಿ ಅಂದ್ರೆ ಹೂನಿ ಏನ್ ಮಾಡೋದು? ಮಧ್ಯಾಹ್ನ ಮಾಡಿ ಅಂದ್ರೆ ಸುಟ್ಟು ಬಿಡುದು. 4 ಕಾಲು ಮಾಡಿದ್ರೆ 16 ಕಾಲು ಮಾಡಿದ್ರು, ಅಷ್ಟು ತೂತದ ಅಂತ ನೋಡಿ. ಅದಕ್ಕೂ ಭಗ ಅಂತ ಕರೀತಾರೆ. ಹೌದಾ? ಈ ಹೊರಗಿನ ಭಗಗಳು ಅದಲ್ಲ, ಶರೀರದೊಳಗೂ ಇದ್ದಕ್ಕೆ ಭಗ ಅಂದ್ರೇನು ರಂಧ್ರ ಅಂತನೂ ಒಂದು ಅರ್ಥ. ಇನ್ನೊಂದು ಭಗ ಅಂದ್ರೆ ಸಂಪತ್ತು ಉಂಟು. ಸಂಪತ್ತು ಏನಂತದಕ್ಕೆ? ಸಂಪತ್ತು. ನೋಡ್ರಿ, ಸಮಗ್ರಸ್ಯ ಸರ್ವಸ್ಯ ಭಗಪದ ಅರ್ಥ ಬೈತಾರ. ಸಮಗ್ರಸ್ಯ ಸರ್ವಸ್ಯ ಶ್ರೀ ಯಶಃ ವೈರಾಗ್ಯ ಜ್ಞಾನಂ ಇತಿ ಷಣ್ಣಂ ಭಗರಣ ಇತಿ ಅಂತ. ಇವಕ್ಕೇನಂದ್ರು ಅಂತ ಕೇಳಿದ್ರೆ, ಇಲ್ಲಿ ಶ್ರೀ, ಆಮೇಲೆ ಯಶ, ಜ್ಞಾನ, ವೈರಾಗ್ಯ, ಆಮೇಲೆ ವೀರ್ಯ, ಇವು 6 ಸೇರಿದ್ದಕ್ಕೆ ಏನಂತಾರ ಅಂತ ಕೇಳಿದ್ರೆ ಷಣ್ಣಂ. ಇವೇನು 6 ಷಣ್ಣ ಅಂದ್ರೇನು 6 ಭಗ ಇತಿ. ಇವಕ್ಕೆ ಸಂಪತ್ತು. ಭಗ ಅಂದ್ರೆ ಸಂಪತ್ತು. ಇವು 6 ಸಂಪತ್ತು ಅಂತ ಯಾವು? ಶ್ರೀ, ಬಲ, ತೇಜ, ಜ್ಞಾನ, ವೈರಾಗ್ಯ ಇವೆ. ಇವು ಕೂಡಿದಂತ ಸಲುವಾಗಿನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೂ ಕೂಡ ಇವುಗಳನ್ನ ಕರೆಯುವುದು ವಾಡಿಕೆ ಅಂತ ಬರ್ಕೊಂಡು ಬಂದಾರ. ಇವು ಎಲ್ಲಿ ಅದಾವ ಅಂತ ಕೇಳಿದ್ರೆ ಒಬ್ಬ ಪರಮಾತ್ಮನಲ್ಲಿ ಅದಾವಂತ. ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ ಇವೆಲ್ಲ ಎಲ್ಲಿದಾವಂತ ಇವು 6 ಏನವು? ಇತಿ ಷಣ್ಣ ಭಗ ಇತಿ ಅಂತ. ಇವು ಏನಂತ ಕೇಳಿದ್ರೆ ಸಂಪತ್ತು. ಇವು ಎಲ್ಲಿದಾವ? ಪರಮಾತ್ಮನಲ್ಲಿ ಅದಾವ. ಮತ್ತ ಆಮೇಲೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾನುಭಾವರಿಗೆ, ಮಹಾತ್ಮರಿಗೂ ಕೂಡ ಇವುಗಳನ್ನ ಕರೆಯುವ ವಾಡಿಕೆ ಅಂತ. ಇನ್ನೊಂದು ಭಗ ಅನ್ನೋ ಶಬ್ದ ಕೇಳಿದ್ರೆ ಅವರು ಬಹಳ ಸುಂದರವಾಗಿ ನೋಡ್ರಿ, ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಅಗತಿಂ ಗತಿಂ ವಿದ್ಯಾ ವಿದ್ಯಾಂಚ ಯೋ ವೇತ್ತಿ ಭಗವಾನ್ ಇತಿ ಉಚ್ಯತೆ ಅಂತ. ನೋಡ್ರಿ, ಇವಿಷ್ಟು ಯಾರಿಗೆ ತಿಳಿದಾವ ಅಂದ್ರೆ ಅವು ಅದ್ಭುತ ತಿಳಿದಾವ. ಯಾವ ಅಂತ ಕೇಳಿದ್ರೆ
ಉತ್ಪತ್ತಿ ಉತ್ಪತ್ತಿಂ ಚ ನಾಶಂ. ನೋಡಿ, ಉತ್ಪತ್ತಿ ನಾಶ ಯಾರಿಗೆ ಮತ್ತೆ ಇನ್ನೊಂದು ಹೇಳ್ತೀನಿ. ಹಗಲೇನ ಜ್ಞಾನ ಐಶ್ವರ್ಯ ಬಲಾಶಕ್ತಿ ವೀರ್ಯ ತೇಜಸ್ವಂತಿಯನ್ನು ಇವು 6 ಕೂಡ್ಕೊಂಡಿದ್ರಲ್ಲ ಮಹಾನುಭಾವರು ಮಹಾತ್ಮರು, ಅವರಿಗೆ ಅಂತಾರಂತಂದ್ರೆ ಅದು ಅಷ್ಟಕ್ಕೆ ಸೀಮಿತ. ಇನ್ನು ಕೆಳಗೆ ಬಂದ ಗುಣಗಳಿಗೆ ಪರಮಾತ್ಮ ಅಗ್ನಿ ಸೀಮಿತ. ಇದನ್ನ ಲಕ್ಷ್ಯದಲ್ಲಿ ಇಟ್ಕೊಳ್ರಿ ನೀವು. ಯಾಕಂದ್ರೆ ಅವಾಗೇನದ ಅಂತ ಕೇಳಿದ್ರೆ ಅಜ್ಞಾನ ನಾಶ ಮಾಡೋದಲ್ಲ, ಬ್ರಹ್ಮಜ್ಞಾನ ಹುಟ್ಟಿಸೋದಲ್ಲ. ಲಾಕ್ಷಣಿಕವಾಗಿ ನೀವೇನು ಹೇಳ್ಕೊಳ್ರಿ. ಇನ್ನು ಸ್ಥೂಲ ರೂಪವಾಗಿ ಜಗತ್ತಿನ ವ್ಯವಹಾರ ಸರಿಯಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಸರ್ವಂ ಜಾನಾತಿ ಇತಿ ಸರ್ವಜ್ಞ, ಎಲ್ಲರನ್ನು ಬಲ್ಲಂತವ. ಸರ್ವಂ ಜಾನಾತಿ ಅಂತಂದ್ರೇನು? ಎಲ್ಲ ಅದು ಏನು ಒಂದು ಉಳಿತು ಅನ್ನಂಗಿಲ್ಲ, ಅವನ್ನೆಲ್ಲ ಬಲ್ಲವನು ಯಾರು? ಭಗವಂತ. ಅವ ಯಾಂಗದ ಅಂತ ಕೇಳಿದ್ರೆ ಉತ್ಪತ್ತಿಂ ಚ ನಾಶಂ. ನೋಡಿ, ಉತ್ಪತ್ತಿ ನಾಶ. ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ನಾಶಗೊಳಿಸಬೇಕು. ಆಮೇಲೆ ಭೂತಾನಾಂ ಗತಂ ಆಗತಂ. ನೋಡಿ, ಭೂತಾನಾಂ ಅಗತಂ ಆಗತಂ, ಸಮಸ್ತ ಜೀವಿಗಳ ಗಮನ ಆಗಮನ. ನೋಡ್ರಿ, ಉತ್ಪತ್ತಿ ನಾಶ ಗಮನ ಆಗಮನ ಇವು ಎಲ್ಲಿದ ಅಂತ ಕೇಳಿದ್ರೆ, ಆಮೇಲೆ ಸರ್ವ ಜೀವಿಗಳ ವಿದ್ಯಾ ವಿದ್ಯೆಯನ್ನು ಯಾರು ಬಲ್ಲವರಿದ್ದಾರೆಯೋ ಅವನೇ ಭಗವಂತ. ಏನ್ರಿ? ಸಮಸ್ತ ಜೀವಿಗಳ ಜ್ಞಾನ ಅಜ್ಞಾನವನ್ನು, ಉತ್ಪತ್ತಿ ನಾಶವನ್ನು, ಗಮನ ಆಗಮನವನ್ನು ಚೆನ್ನಾಗಿ ಯಹ ವೇತ್ತಿ ಸಹ ಭಗವಾನ್ ಇತಿ ಉಚ್ಯತೆ. ಯಾರು ಇವುಗಳನ್ನು ತಿಳಿದಿದ್ದಾರೆಯೋ ಅವನಿಗೆ ಭಗವಂತ. ಹೌದಿಲ್ಲ? ಇದು ಯಾವಾಗ ಏನ್ ಮಾಡ್ತಾನ ಅನ್ನೋದು ನಿಮ್ಗೆ ಏನ್ ಬರ್ತದೆ? ಏನ್ ಬರ್ತದೆ? ನಮ್ಗೆ ಏನು ಹಿಂಗೆ ಆಗ್ತದ ಗೊತ್ತಿದ್ದೀರ, ಈಟ್ ಬರ್ತದೆ. ನಿಮ್ಗೇನ್ ಗೊತ್ತದೆ? ನಮ್ಗೆ ಹಾಕೋತ ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ, ಇದೇ ಗೊತ್ತ. ಅದು ಆಮೇಲೆ ಅವ ಮಾಡಿದ ಮೇಲೆ ನೋಡಿ. ಅದಕ್ಕ ಇಂಥ ಯಾವ ಅತ್ಯಂತ ಸಂಪತ್ತಿನ ಗುಣಗಳಿಂದ ಕೂಡಿದಂತವನು ಯಾರು, ಈ ಜಗತ್ತಿನ ಸ್ಥಿತಿಲಯಗಳನ್ನು ಬಲ್ಲವರು ಯಾರು, ಅವುಗಳನ್ನು ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅನ್ನೋದಂತದ್ದನ್ನು ತಿಳಿದವ ಯಾವ, ಟೋಟಲಿ ಎಲ್ಲವನ್ನು ಬಲ್ಲಂತವ ಯಾರು ಅಂತ ಕೇಳಿದ್ರ ಈ ಐಶ್ವರ್ಯಕ್ಕೆ ಅಧಿಪತಿಯಾದಂತವ ಯಾರು? ಭಗವಾನ. ಅಂತ ಯಾವ ಭಗವಾನ್ ಏನ್ ಹೇಳ್ತಾನಂತ ಕೇಳಿದ್ರೆ, ನೋಡಪ್ಪ ನಾನು ನಿನಗ ಮೊದಲೇ ಹೇಳಿನಿ. ಏನ್ ಹೇಳಿನಿ ಅಂತ ಕೇಳಿದ್ರ ಏನ್ ಹೇಳಿ? ನಾನೇನು ಅಧಿಕಾರಿಗಳು ಬೇರೆ ಬೇರೆ ಅದರ ಅಂತ ನಾನು ಪೂರ್ವದಲ್ಲಿನೇ ತಿಳಿಸಿ ಬಂದೀನಿ ಅಂತ ಅದನ್ನು ನಿರೂಪಣೆ ಮಾಡೋದಕ್ಕಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ. ಲೋಕೇಶ್ಮಿನ್ ದ್ವಿಧೀದಾನಿಷ್ಠ ಪುರಾ ಪ್ರೋಕ್ತ ಮಯಾನಘ. ನೋಡ್ರಿ ಏನಂತ? ಪುರಾ ಅಂದ್ರೆ ಮೊದಲೇ, ಪ್ರೋಕ್ತ ಮಯ. ನೋಡ್ರಿ, ಮಾಯಾ ಪುರಾ ಪ್ರೋಕ್ತ, ನನ್ನಿಂದ ಮೊದಲೇ ಹೇಳಿ ಬಂದೀನಿ. ಯಾರು ಯಾವುದಕ್ಕೆ ಅಧಿಕಾರಿ ಅನ್ನೋದು ಅದನ್ನು ನೀ ಗೊಂದಲಮಯವಾಗಿ ತಿಳ್ಕೊಂಡಿ. ನಾ ಏನ್ ಮಾಡಲಿ ಈಗ ಮತ್ತೆ ನೀನು ತಿಳಿಯುವಂತ ಹೇಳ್ತೀನಿ ಅಂತ ಪರಮಾತ್ಮ. ಪುರಾ ಮಯ ಪ್ರೋಕ್ತ, ಮೊದಲೇ ನನ್ನಿಂದ ನಿನಗೆ ಹೇಳಲ್ಪಟ್ಟಿದೆ. ಏನಂತ ಹೇಳಿನಿ ಅಂತ ಕೇಳಿದ್ರ, ಅಸ್ಮಿನ್ ಲೋಕೆ ದ್ವಿಧೀದಾನಿಷ್ಠ. ಅಸ್ಮಿನ್ ಲೋಕೆ ಅಂದ್ರೆ ಈ ಲೋಕದಲ್ಲಿ 2 ಪ್ರಕಾರವಾದ ನಿಷ್ಠೆಯಿಂದ ಕೂಡಿಕೊಂಡಂತವರು ಇದ್ದಾರೆ ಅಂತ ಮೊದಲು ಹೇಳಿ ನಾನು. ನೋಡಿ, ಯಾರಿಗೆ ಹೇಳಿನಿ ಅಂತ ಕೇಳಿದ್ರ, ಹೇ ಅನಘ. ಇದು ಬಹಳ ಮುಖ್ಯ. ನೋಡ್ರಿ, ಅಂತ ಅನಘರಿಗೆ ಹಿಂಗಾಗ್ಯದ, ಇದು ನಗಗಳಿಗೆ ಹಂಗಾಗಬಾರ್ದು ಅಂತ. ಅನಘ ಅಂದ್ರೆ ಏನ್ರಿ? ಓ, ಹೇ ಅನಘ ಮಯಾ ಪುರಾ ಪ್ರೋಕ್ತ, ಹೇ ಪಾಪರಹಿತನಾದಂತ ಅರ್ಜುನನೇ, ನನ್ನಿಂದ ನಿನಗೆ ಮೊದಲೇ ಹೇಳಲ್ಪಟ್ಟಿದೆ. ನೋಡ್ರಿ, ಪಾಪರಹಿತ ಅಂತಂದ್ರೆ ಏನು? ಪಾಪರಹಿತ ಅಂತಂದ್ರ ಇಲ್ಲಿ ಯಾವ ಪಾಪರಹಿತ ಅಂತ ಕೇಳಿದ್ರೆ, ಅಜ್ಞಾನಕೃತವಾದಂತ 3 ಪಾಪಗಳಲ್ಲಿ 2 ಪಾಪರಹಿತ ಅಷ್ಟೇ ಅವ. ಅಜ್ಞಾನಕೃತ ಪಾಪಗಳು 3 ಅದಾವ.
मल रूप पाप, विक्षेप रूप पाप, आवरण रूप पाप। मल, मल का नाम है, पाप का नाम है मल, मल का नाम है पाप। पाप मल को कारण है अज्ञान। ಹೌದಲ್ರಿ? ಈ ಮೂರಕ್ಕೂ ಕಾರಣ ಆದದ್ದು ಯಾವುದು? ಅಜ್ಞಾನ. ಹೌದಾ? ಮತ್ತೆ ಅನರ್ಹ ಅಂದ್ರೆ ಏನೇನು? ಪಾಪ ಕುಲ ನಿಷ್ಪಾಪ ಏನೋ, ಕುಲ ನಿಷ್ಪಾಪ ಹೇಗೆ ಗೊತ್ತಿದ್ದ? ಸಮಸ್ತ ಪಾಪಗಳಿದ್ರೆ ಬಿಡುಗಡೆ ಆಗ್ಯಾನೇನೋ? ಮತ್ತೆ ಇಟ್ಕೊಳ್ಳಿಲ್ಲ, ಮತ್ತೇನು ಹೋಗ್ಯಾವ ಅವ್ರು? जाके मल विक्षेप नहीं किंतु एक आवरण सोई अधिकृत मध्यमान ಇದನ್ನ ಹೇಳ್ಕೊಂಡು ಬಂದಿಲ್ಲ ಅವರು. ಏನೋ ನಿಷ್ಪಾಪ ಸಮಸ್ತ ಪಾಪ ನಿಷ್ಪಾಪ ಆಗಿಲ್ಲ. ಅವಾಗ ಅಜ್ಞಾನಕೃತವಾದಂತಹ 3 ಪಾಪಗಳಿದಾವಲ್ಲ, 3 ಪಾಪಗಳಲ್ಲಿ 2 ಪಾಪಗಳನ್ನ ನಾಶ ಮಾಡಿಕೊಂಡು 1 ಪಾಪ ಇಟ್ಕೊಂಡು ಕುಂತಾನಲ್ಲ, ಅದಕ್ಕ ಏನಂತಾನ ಪರಮಾತ್ಮ ಅಂತ ಕೇಳಿದ್ರೆ ಅನಘ. ಅದು ಬಹಳ ಮುಖ್ಯ ರೀ. ಯಾಕಂದ್ರ 3 ಇದ್ರೂ ನಡೆಯುವುದಿಲ್ಲ, 3 ಹಾದ್ರೂ ನಡೆಯುವುದಿಲ್ಲ. ಹೌದಿಲ್ಲ? 3 ಹಾದ್ರೆ ಅದೇನ್ ಕೆಲಸ? ಅದಕ್ಕೆ ಏನ್ ಹೇಳಿದ್ರು ಅವರು? ಅಧಿಕಾರಿಗಳನ್ನು ಮಾಡುವಾಗ ಎಷ್ಟೋ ಪ್ರಕಾರ ಮಾಡ್ಯಾರ. ನಾವು 3 ಮಂದಿನ ಮಾಡೋಣಲ್ಲ ಅಧಿಕಾರಿ. 3 ಮಂದಿನ ಅಧಿಕಾರಿ ಯಾರು ಅಂತ ಕೇಳಿದ್ರ, ಒಬ್ಬ ಕನಿಷ್ಠ, ಮಧ್ಯಮ, ಉತ್ತಮ ಅಂತ. ಕನಿಷ್ಠನಿಗೆ 3 ಅದಾವ, ಹೌದಿಲ್ರಿ? ಮಧ್ಯಮನಿಗೆ ಅಸ್ಪಷ್ಟ ಹೋಗ್ಯಾವ, ಉತ್ತಮನಿಗೆ 2 ಪೂರ್ತಿ ಹೋಗ್ಯಾವ, 1 ಅದ. ಅದಕ್ಕೆ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ದುಃಖ ಅದ, ದುಃಖದ ಜ್ಞಾನ ಇಲ್ಲ. ಇವಾಗೇನಬೇಕು? ಕನಿಷ್ಠ ಅಧಿಕಾರಿ ಏನ? ಅವನಿಗೆ ದುಃಖ ಅದ, ದುಃಖದ ಜ್ಞಾನ ಇಲ್ಲ ಅವನಿಗೆ. ಇನ್ನೊಬ್ಬವಾಗ ದುಃಖದ ಜ್ಞಾನ ಅದ. ಹೌದಿಲ್ರಿ? ಅವ ಯಾರು? ನೀವು ಅರ್ಜುನ ಎಲ್ಲಿ ಕೂಡ್ತಾನಂದ್ರೆ ಇಲ್ಲಿ ಕೂಡ್ತಾನ ಅವ. ದುಃಖದ ಜ್ಞಾನ ಅದ. ಒಬ್ಬವಾಗ ದುಃಖದ ಜ್ಞಾನ ಇಲ್ಲ. ಇನ್ನೊಬ್ಬವಾಗ ದುಃಖನೂ ಇಲ್ಲ, ದುಃಖದ ಜ್ಞಾನನೂ ಇಲ್ಲ. ಯಾರು? ಕೃಷ್ಣ ಪರಮಾತ್ಮ. ಹೌದಲ್ರಿ? ಈಗ ದುಃಖದ ಜ್ಞಾನ ಇಲ್ಲ. ಇದು ನಾನ್ ಮಂದಿರ. ಹೌದಿಲ್ರಿ? ನಾನ್ ಮಂದಿರ. ನಮ್ಗೇನ್ ದುಃಖ? ನೀವು ಸ್ವಾಮಿ ಯಾಕೆ ಹೇಳ್ತಾನಂತ ದುಃಖದಿಗೆ ಮುಗಿಯಾವ. ಅದಕ್ಕೆ ನಮ್ಮ ಉಪನಿಷತ್ತು ಏನ್ ಹೇಳ್ತು? ಅವಿದ್ಯಾಯಾಮಂತರೇ ವರ್ತಮಾನಾಹ ಬ್ರಹ್ಮ್ಯಮಾನಾಹ ಪರ್ಯಂತಿ ಮೂಢಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಅಂಧೇನೈವ ನೀಯಮಾನ ಯಥಾಂಧಾಹ. ಪ್ರಕೋಪನಿಷತ್ತಿನಲ್ಲಿ ಹೇಳಿರೋರು ನೋಡ್ರಿ. ಅಜ್ಞಾನದ ಮಧ್ಯವರ್ತುಲದಲ್ಲಿ ಸಿಲುಕಿಕೊಂಡವನಾಗಿ ನನ್ನಂತ ಪಂಡಿತ ಯಾರು, ನನ್ನಂತ ಜ್ಞಾನ ಯಾರು, ನಾನು ಹೇಳಿದ್ದೆ ಕೊನೆಯ ತೀರ್ಮಾನ ಅಂತಾನಂತ. ಇವ ಹೆಂಗದಾನ ಅಂತ ಕೇಳಿದ್ರೆ ಇವನ ಪರಿಸ್ಥಿತಿ ಮುಂದೆ ಏನಾಗ್ತದಂದ್ರ, ಅಂಧನ ಕೈ ಹಿಡಿದು ಅಲ್ಲೇ ಪರಿವರ್ತನೆ ಸುತ್ತುವರಿಯಬಹುದೇ ವಿನ ಮುಂದೆ ದಾರಿ ಸಾಗಲು ಸಾಧ್ಯವಿಲ್ಲ. ಇದು ನಮ್ಮ ಮಂದಿರ. ಹೌದಲ್ಲ? ಒಂದಿಷ್ಟು ಮಂದಿ ಕಾಶಿಗೆ ಹೋಗ್ಬೇಕಂತ ಮಾಡಿದ್ರು, ಕುರುಡು. ಅಷ್ಟು ಮಂದಿ ಕೊಡ್ರೆ ಕಾಶಿಗೆ ಹೋಗೋಣ ಹೋಗೋಣ ನಡ್ರಿ ಅಂತ ತೀರ್ಮಾನ ಮಾಡಿದ್ರೆ ಸಂಜೆನೆ ಮತ್ತ ಮಲ್ಕೊಂಡಲ್ಲಿ ತೀರ್ಮಾನ ಮಾಡಿದ ಕೂಡಲೇ ಹ್ಯಾಂಗ್ ಹೋಗೋದು ಅಂತ ಕೇಳೋಣ. ಈಗ ಒಬ್ರು ಬಡಿಗೆ ಒಬ್ರು ಹಿಡ್ಕೊಂಡು ಹೋಗೋದ್ರಿ ಹಂಗೆ ಅಂತಂದ್ರು. ಆಮೇಲೆ ಆಯ್ತು, ಸಾಲಕ ನಿಂತರು, ಮುಂದೆ ನಿಂತ ಬಡಿಗೆ ಹಿಂದೆ ಮಾಡ್ದ. ಅವನ ಬಡಿಗೆ ಅವನ ಹಿಂದಿನ ಕೂಡ ಹೇಳ್ದ, ಅವ ಹಿಂದೆ ಮಾಡ್ದ, ಅವನ ಬಡಿಗೆ ಅವ ಹಿಡ್ದ, ಅವನ ಬಡಿಗೆ ಅವ ಹಿಡ್ದ. ಇದು KK ಎಕ್ಸ್ಪ್ರೆಸ್ ನಿಂತು ಬಿಡ್ತಾರ, ಟ್ರೈನ್ ನಿಂದಿರ್ತಾರಲ್ಲ. ಒಂದ 40 ಬೋಗಿ ಹಚ್ಕೊಂಡು ನಿಂತು ಟ್ರೈನ್ ಹೋಗ್ಬಿಟ್ಟ. ಅವ ಮುಂದೆ ಅವನ್ನಂತ, ಅಲ್ವ ಎತ್ತು ಶಾಣ್ಯರಿ ನೀವು, ನನ್ನ ಬಡಿಗೆ ನೀ ಹಿಡಿದು, ನಿನ್ನ ಬಡಿಗೆ ಅವ ಹಿಡ್ದ, ನಾ ಯಾರ ಬಡಿಗೆ ಹಿಡಿದ ಅವ ಅನ್ನಂತ ಬಣಿ ಅಂತ ನಾ ಅಲ್ಲಿನಲ್ಲಿ ಹಿಡಿ ಅನ್ನ ಏನಾಯ್ತು ಏನಾಯ್ತು ನಡಿಲಕತ್ತಿ ಬಡಿದು ಹೊಡಿಯ ತಂದ್ರನ್ಯ ಬಾಣ ಪರ್ಯಂತಿ ಮೂಢ. 3 ಮಂದಿ 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 3
ಕೊರಳು ಸುತ್ತಿದ ಹಾವು ಕಚ್ಚಲೆ ಮರಳುವುದೇ ಮಾಯಾ ಪ್ರಬಂಧವಿ ಬಿಗಿ ಒಡೆದಿರ್ಪ ಪಾಮರೆಗೆ ಪರಿಹರಬಹುದೇ ಭವ ಬಂದ ಕೂಡ ಕಾಣದ ಗಾಢ ಕೂಪರು ಓರುವಂತೆ ವಿವೇಕ ಶೂನ್ಯನು ತಿರುಗುವನುಭವ ಮಾಲೆಯಲ್ಲಿ ಮೋಕ್ಷವನಪೇಕ್ಷಿಸದೆ ಹೆಂಗ್ರಿ ನೋಡು ಒಂದು ರೌಂಡ್ ಆಯ್ತಲ್ಲ ರೌಂಡ್ ಆಗಿ ನೋಡ್ರಿ ನೋಡ್ರಿ ಹೊಡಿತಪ್ಪ ರೌಂಡ್ ಅವ ಅಲ್ಲೇ ಬಂದು ಗಿಡ ಹೊಡ್ಯಕತ್ತಿದ್ದ ಅವ 6 ಗಂಟೆಗೆ ಬಂದು ಗಿಡ ಕೊಳಕತ್ತಿದ್ದ ನಾ 6ಕ್ಕೆ ಬಂದು ನೋಡ್ಲಕತ್ತೀನಿ ಈ ಮಂದಿನ ರೌಂಡ್ ಹೊಡ್ಲಿಕ್ಕೆ ಹೇಳ್ತಿರಲ್ಲ ಯಾಕ ಅಂತ ಅವ್ನು ತಲೆಯಾಗ ಉಳಾದಿದ್ದು ನೋಡ್ರಿ ಇವ್ರು ಅಂತಿರೋದು ಈಗ ಕಾಶಿ ಸನೆ ಮಾಡಿವೇನು 6ಕ್ಕೆ ಚಾಲು ಮಾಡಿ 12 ಆಗ್ಯಾರ ಕಾಶಿ ಸನೆ ಬರ್ಲಾರ್ದು ಏನ್ ಮಾಡ್ತೀವಿ ಅಂದ್ರೆ ಓಡಿ ಬಂದಂತ ಅಜ್ಜರ ಯಾಕ್ರಿ ಏನ್ ಮಾಡಕತ್ತೀರಿ ಮಾಡಕತ್ತಿ ಕಾಶಿ ಹೊಂಟಿರಿ ಈ ನೆಕ್ಸ್ಟ್ ಕಿಲೋಮೀಟರ್ ಅದಂತ ಕಾಶಿ ಕಾಶಿ ಹೊಂಟಿವಿ ಯಾವಾಗ ಬೆಳಗ್ಗೆ 6ಕ್ಕೆ ಬಿಟ್ಟು ಸನೆ ಬಂದಿರುವ ಕಾಶಿ ಅಂದಂತ ಎಲ್ಲಿ ಕಾಶಿ ನಿಮ್ಮ ಹೇಸಿ ಅಂದವ ಯಾಕೆ ಅಂದ್ರು ಅಂತವ್ರು ಕಾಶಿಗೆ ಹೋಗ್ಬೇಕಾದ್ರೆ ಈಗ ಸುತ್ತುವರೆದು ಹೋಗ್ತೀರಿ ಏನ ಬೆಳಿಗ್ಗೆ ನೀವು ಎಲ್ಲಿ ಸುತ್ತಾಡಕತ್ತೀರಿ ಅಲ್ಲೇ ಸುತ್ತಾಡಕತ್ತೀರೋ ಪುಣ್ಯಾತ್ಮ ನೀ ಕೈ ಬಿಡು ಅವನು ಮುಂದೆ ಬೆಳಿಗ್ಗೆ ಹೋಗ್ಕೋತೀರಿ ನೀ ನಡಿ ಅಂದ್ರೆ ಮುಂದೆ ದಾರಿ ಸಾಗ್ತಾವ ಹಿಂದಿಲ್ಲ ನಾಳೆ ಮುಟ್ತೀರಿ ಅನ್ನಂತ ಹಂಗ ಏನಾಗಿದೆ ನಮ್ಮ ಹಣೆ ಬರ ಅಂತ ಕೇಳಿದ್ರೆ ಅವಿವೇಕದಿಂದ ಕೂಡಿದಂತ ಮನುಷ್ಯ ಅಜ್ಞಾನದಲ್ಲಿನೇ ಸಿಲುಕಿ ದುಃಖ ಇದ್ದು ಕೂಡ ದುಃಖದ ಜ್ಞಾನ ನಿಮ್ಗೆ ಹೇಳ್ತೀನಿ ನೀತಿಜ್ಞ ನಿಯತಿಜ್ಞ ಇವತ್ತು ನೀತಿ ಬಲ್ಲವದಾನ ನಿಯತಿ ಬಲ್ಲವದಾನ ಜ್ಞಾನವನ್ನು ಬಲ್ಲವದಾನ ತನ್ನ ಅಜ್ಞಾನವನ್ನು ಬಲ್ಲವನ್ನು ಸುರಿದು ಬಹಳ ಕಷ್ಟ ಅಂತ ಬಹಳ ಮಂದಿ ಜಗತ್ನ ನೀತಿಜ್ಞ ನಿಯತಿಜ್ಞ ಬ್ರಹ್ಮಜ್ಞ ಬಹಳ ಮಂದಿ ಎಲ್ಲರೂ ನೀತಿ ತಿಳಿದವದಾನ ಜ್ಞಾನ ತಿಳಿದವದಾನ ಏನೆಲ್ಲ ತಿಳಿದವದಾನ ಪವಾಡ ಮಾಡೋದಾರ ಇವ್ರು ಯಾರು ಬಹಳ ಮುಖ್ಯಸ್ಥರಲ್ಲ ಯಾರಿಗೆ ತನ್ನ ಅಜ್ಞಾನದ ಬಗ್ಗೆ ಜ್ಞಾನ ಇರಲ್ಲ ಅವ ದೊಡ್ಡ ಜೀವನದಲ್ಲಿ ಅವ ಹಿಂದಿಲ್ಲ ನಾಳೆ ಹೋಗ್ತಾನ ತಕ್ಷಣ ಅವ ಅಜ್ಞಾನ ಗೊತ್ತಾಗಬೇಕು ಮೊದಲು ಅದಕ್ಕೆ ಅಜ್ಞಾನ ಗೊತ್ತಾಗಲ್ಲ ಮಂದಿ ಏನಂದ್ರೆ ಬಹಳ ಮಂದಿ ಅಲ್ಲ ಎಲ್ಲಿ ಅಜ್ಞಾನ ಅದ ಅಲ್ಲಿ ದುಃಖ ಅದ ಆ ದುಃಖದ ಜ್ಞಾನ ಇಲ್ಲ ಅದಕ್ಕೆ ಮಾಲಿಂಗರಾಗ ಏನ್ ಹೇಳ ಇವತ್ತು ಹಾವ ಎಲ್ಲೇ ಐತೆ ಅಂದ್ರೆ ತಪ್ಪಿಸ್ಕೋಬಹುದು ಇವತ್ತು ಕಾಲಾಗದಂದ್ರ ಜಿಗುದ್ ದಾಟಿ ಹೋಗ್ಬೋದು ಕೊರಳನೆ ಸುತ್ತಿದಂತ ಕೊರಳ ಸುತ್ತಿದ ಹಾವು ಕಚ್ಚದೆ ಮರಳುವುದೇ ಯಾಕಂದ್ರೆ ಮತ್ತೆ ಎಲ್ಲರ ಖರ್ಚಾಗುದೇ ನಿನಗೆ ಹಿಡಿದೆ ಅದು ಹಾಗೆ ಮಾಯಾ ಪ್ರಬಂಧವೆಂಬ ಮೋಹವೆಂಬ ಹಾವು ನಿನಗೆ ಸುತ್ಯವಂತ ನೀನು ಕಚ್ಚಲಾದ್ರೆ ಬಿಡುವುದೇ ಇಲ್ಲ ಅದು ಹೆಂಗದಂದ್ರಿ 7 ಕೋಟಿ ಕಾಳಿಂದ ಸರ್ಪದಷ್ಟು ಕೆಟ್ಟದಂಥದ್ದು ಮಾಯಾ ಅಜ್ಞಾನ ನಿಮ್ಗೆ ಹೇಳ್ತೀನಿ ಅದು ಸುಲಭಲ್ಲ ಅಜ್ಞಾನ ಅಂದ್ರೆ ಅದು ನೀ ಏನು ಮಾಹಿತಿ ಇಟ್ಕೊಂಡು ಇನ್ನ 4 ಮಾಹಿತಿ ಇಟ್ಕೋ ಅಂತದ ವಶಿಷ್ಠನ ಹೇಳ್ಬಾರ್ದು ಕೇಳಿರಿಲ್ಲ ಸಾಕತ್ತೆ ದೇವಿ ಪುರಾಣದಾಗ ಅದು ಅಂತದಂತ ಅಜ್ಞಾನ ಹೆಂಗದಂತ ಕೇಳಿದ್ರೆ ಎಷ್ಟು ತಾಕತ್ತದ ಅನ್ನೋದಕ್ಕ ಪರಮಾತ್ಮನ ತಾಕತ್ತು ಫಸ್ಟ್ ಪಡೆದಿದ್ದೆ ಅದು ಹೌದಲ್ಲ ಪರಮಾತ್ಮನ ತಾಕತ್ತು ಫಸ್ಟ್ ಪಡೆದು ಇಷ್ಟೆಲ್ಲ ಮಾಡಿದಂದ್ರ ಈಗ ನೋಡ್ರಿ ಸುಮ್ಮನೆ ವಿಚಾರ ಮಾಡ್ರಿ ನೀವು ಈ ಕುಸ್ತಿ ಹಿಡಿಲಕ್ ಹೋದಾಗ 2 ಗಡಿ ನಿಲ್ಲಿಸಿದಾಗ ಮತ್ತೆ ಹೋಗಿ ಅವನ ಕೈ ಹಿಡಿಯೋಣ ಹಂಗಾತ್ ಬಿಡ್ತಾನ ಅವ ಬಿಡ್ತಾನ ಸೋಲು ಗೆಲುವಿನವರೆಗೆ ಹೋರಾಟಂತಾನವ ಹಾಂಗ ಮುಂದೆ ಮಾಯಕ್ಕೆ ಇಟ್ಕೊಂಡು ಅಜ್ಞಾನ ಖುಷಿ ಮಾಯ ಖುಷಿ ಈ ಕಡೆ ಬಾ ಇಲ್ಲಿ ನೀನು ಖುಷಿ ಗೊತ್ತಾಗ ಅಷ್ಟು ಸುಲಭದ ಅದು ನೀವು ನೋಡ್ರಿ ಒಂದು ಇರುವಿಗೆ ಟಚ್ ಮಾಡಿದ್ರೆ ಹೊಳೆ ಬರ್ತದದು ಒಂದು ನಾಗಹಾಮಿ ಟಚ್ ಮಾಡ್ರೆ 12 ವರ್ಷ ಬಿಡುದಿಲ್ಲ ನಿಮ್ಮನ್ನ ಕಾಯ್ತದ ಹಂಗೆ ಕೋಟಿ ಘಟ ಸರ್ಪಗಳಷ್ಟು ಕ್ರೋಧದಂತ ಜ್ಞಾನ ಅಷ್ಟು ಸಲ್ಲಿಸೋಗತ್ತೈತೆ ನಿಮ್ದು ಮುಗಿತಲ್ಲ ನಾವು ದಾಟಿದ್ರೆ ಮುಂಜಾನೆ ಐತಿ ಅದಕ್ಕೇನೆ ಅದು ಯಾರಿಗೂ ತಿಳ್ಕೊಳಲ್ರು ಪಾನಿ ಮೊದಲು ನಾನು ಜಯಿಸುವ ಅಂತವ್ರು ಅಷ್ಟು ಭೀಕರ ಭಯಾನಕವಾದಂತದ್ದು ಅದಕ್ಕೆ ಯಾಕಂದ್ರೆ ಹೋಲಿಸ್ಯಾರ ಮಾಲಿಂದ್ರವರು ಅಂದ್ರ ನೀನು ಸುತ್ತೇ ಬಿಟ್ಟಾರ ಅದು
ಅದರಿಂದ ಕೆಳಕ್ಕೆ ಹೆಂಗಾಗ ಕೊರಳು ಸುತ್ತಿದ ಹಾವು ಕತ್ತಲೆ ಮರಳುವುದೇ ಮಾಯಾ ಪ್ರಬಂಧದಲ್ಲಿ ಬಿಗಿ ಹೊಡೆದಿರುವ ಪಾಮರಿಗೆ ಪರಿಹಾರಬಹುದೇ ನೋಡೋಣ. ಸುಮಾರು ಏನಾದ್ರು ಕರ್ಕೊಂಡು 4 ಮಾತು ಒಣ ಮಾತನಾಡಿದರೆ ಬಣ ಹರಿದು ಹೋಗೋದೆ. ಅದಕ್ಕೆ ಮತ್ತೆ ಮೊದಲಿಗೆ ಗಟ್ಟಿ ಅಧಿಕಾರ ಆಗಂದ್ರು. ಅಧಿಕಾರ ಆದ್ರೆ ಮುಗಿದ ಅವತ್ತು ಮುಂದೆ ಸಿದ್ಧನಿಗೆ ಲಕ್ಷಣ ಆಗ್ತಾವ. ನಿನ್ನು ಇವೆಲ್ಲಿ ಹೋಗುದಿಲ್ಲ. ವಿವೇಕ ವೈರಾಗ್ಯ ಸಮಾಜ ಸತ್ಪಂಥಿ ಮುಮುಕ್ಷುತ ಇವೇನ ಅದವಲ್ಲ, ಇವು ಅಷ್ಟು ಲಕ್ಷಣ ಆಗ್ತಾವಂತ. ಸಾಧಕಸ್ಯ ಸಾಧನಾನಿ ಯಾನಿ ಸಿದ್ಧಸ್ಯ ಲಕ್ಷಣಾನಿ. ಜಗದ್ಗುರು ಶಂಕರ ಭಗವತ್ಪಾದರು ಬರೀತಾರ ಭಾಷೆದೊಳಗ, ಸಾಧಕಸ್ಯ ಯಾನಿ ಸಾಧನಾನಿ ಚಿನ್ನಾನಿ ಯಾನಿ ಸಿದ್ಧಸ್ಯ. ಯಾವ ಸಾಧಕನಿಗೆ ಸಾಧನೆಗಳಾಗ್ಯಾವೋ ಅವೇ ಪರಿಪಕ್ವ ಅವಸ್ಥೆಯಲ್ಲಿ ಏನಾಗ್ತಾವ ಅಂದ್ರೆ ಸಿದ್ಧನಿಗೆ ಲಕ್ಷಣ ಆಗ್ತಾವಂತಾವು. ಎಲ್ಲಿ ಹೋಗುದಿಲ್ಲ. ಅವ ಮಾಡಿದ ಲಕ್ಷಣ ನೀ ಮಾಡಿದ್ರೆ ಸಾಧನೆ ಹೆಂಗದು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಮೊದಲು ಇಲ್ಲಿ ಗಟ್ಟಿ ಆಗ್ಬೇಕು. ಅದು ಅಷ್ಟು ಅಜ್ಞಾನ ಸುಲಭನೆ ಮಾತಾಡಿದ್ರೆ ಹೋಗೋದಲ್ಲದ. ಫೈಟ್ ಅದ, ಹೋರಾಟದ, ದೊಡ್ಡ ಹೋರಾಟದ. ಸುಮ್ಮನೆ ಯಾರು ಸರೆಂಡರ್ ಆಗುದಿಲ್ಲ ಪತ್ನಿ. ಅದಕ್ಕ ತನ್ನ ಅಜ್ಞಾನವನ್ನು ತಾನು ಬಲ್ಲವ ಯಾವ ಅವ ದೊಡ್ಡ ಜಗತ್ತಿನೊಳಗೆ. ಯಾಕಂದ್ರೆ ಇಂದಿಲ್ಲ ನಾಳೆ ಬ್ರಹ್ಮ ಆಗೇ ತೀರ್ತಾನ, ತನ್ನ ಆತ್ಮ ಸ್ವರೂಪತ ಆಗ್ತಾನ ಅನ್ನೋದು. ಅದಕ್ಕಿಲ್ಲಿ ಅರ್ಹರಹಿತ ಅಂತಂದ್ರೆ ಏನು ಅಂತ ಕೇಳಿದ್ರೆ ಪಕ್ಕ ಅಧಿಕಾರಿ ಆಗ್ಯಾನಂತ ಅರ್ಜುನ. ಇವನ್ ಏನಾಗ್ಯದ, ದುಃಖ ದುಃಖದ ಜ್ಞಾನ ಆಗ್ಯದ, ಅಜ್ಞಾನ ಅಜ್ಞಾನದ ಜ್ಞಾನ ಆಗ್ಯದ. ಆಯ್ತು ಅಂತಂದ್ರೆ ಅದನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನ. ಏನೇ ಪ್ರಯತ್ನ ಮಾಡಿ ಈಗೇನ್ ರೋಗ ಆಯ್ತು ಅಂದ್ರೆ ನೀ ಸಿಕ್ಕವ್ರು ಕೇಳೋಣ, ಎಲ್ಲಿ ಹೋಗಲ್ರಿ, ಎಲ್ಲಿ ಹೋಗಲ್ರಿ, ಎಲ್ಲಿ ಹೋಗಲ್ರಿ, ಕಳೆದ ಹೋಗಿ ಮತ್ತೆ ಹೋಗ್ತದೆ. ಕಳೆದ ಮುಖಂಡು ಹೋಗ್ಕೊಡ್ತೆ. ನೀ ಯಾಕೆ ಕೇಳ್ತಿಪ್ಪ ಮಂದಿಗೆ ಅಂತ ನಾ ಕೇಳ್ತೀನಿ. ಯಾಕಂದ್ರೆ ಇವ್ರು ಯಾರ ಅಂತ ರೋಗ ಕಳೆಯುವಂತವ್ರು ಗೊತ್ತಾದಾರ ಏನಂತ ನೀ ಕೇಳ್ತಿಲ್ಲ. ಯಾವಾಗ ಕೇಳ್ತಿ? ರೋಗ ಆದದ್ದು ಗೊತ್ತಾದ ಕೇಳ್ತೀನಿ. ಸುಮ್ಮನೆ ಎಂದೂ ಕೇಳೋದೇ ಇಲ್ಲ. ಅದು ಹಂಗ ಹೋಗ್ತಾನದು. ಅವ್ನು ಗೊತ್ತಾಗಲ್ಲ ಹಂಗ ಅದ್ರಿಗೆ ಕೊಡ್ತಾನ. ರೋಗ ಆದ್ರ ಜ್ಞಾನ ಆಯ್ತಾರ ಮನುಷ್ಯ ಪರಿಹಾರ ಮಾಡ್ಕೊಳ್ಬೇಕಂತಾನ. ಹಾಗೆಯೇ ಇಲ್ಲಿ ಅಧಿಕಾರಿಗೆ ಮೊದಲು ಅಜ್ಞಾನ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಮುಗಿದ ಹೋಗ್ತದ. ಅದೇ ಬಹಳ ಮುಖ್ಯ ಫಸ್ಟ್ ಸ್ಟೆಪ್. ಅದು ಗೊತ್ತಾಗೈತಿ ಯಾರಿಗೆ. ಅರ್ಜುನನಿಗೆ ಎಷ್ಟು ಸಂತೋಷ ಆಗ್ಯದ್ರಿ, ಮತ್ತ ಯಾಜ್ಞವಲ್ಕ್ಯರಿಗೆ ಎಷ್ಟು ಸಂತೋಷ ಆಗ್ಯದ. ಜಗತ್ತೇ ಈ ಕಡೆ 100 ಕಿಲೋಮೀಟರ್ ಸ್ಪೀಡ್ ಓಡಾಗ ನೀ ಈ ಕಡೆ ಓಡಬೇಕಲ್ಲ ಮೈತ್ರ. ಸಾಮಾನ್ಯ ಇದು. ನೀ ಏನೋ ಬಂದಿರಿ ಸಾಮಾನ್ಯ ಅಂತ ತಿಳ್ಕೊಂಡಿರ್ಬೇಕು. ನನ್ನ ದೃಷ್ಟಿಯಲ್ಲಿ ಇದು ಸಾಮಾನ್ಯ ಅಲ್ಲ. ಯಾಕೆ? ಶರೀರಿಗೆ ಸಿಕ್ಕ ರವದೆ ಹುಲ್ಲಿನ ಕಡ್ಡಿಯ ಹಾಗೆ ಲೋಕಿಕರ ಹೊಂಟಾದ. ರಭಸವಾದ ನೀರಿನ ಒಂದು ಹುಲ್ಲು ಕಡ್ಡಿ ಸಿಗ್ತಾನೆ ಹೆಂಗ್ ಹೋಗ್ತೈತಿ. ಮೂರ್ತ 10 ಕಿಲೋಮೀಟರ್ ಹೋಗ್ತೈತೇನು, ಹೋಗ್ಬಿಡ್ತದ ನೋಡ್. ಹಂಗ್ ಹೊಂಟದತ್ತು ಲೋಕ. ಎಕಡಿ ಜಗತ್ತಿನ ವಿಷಯಗಳ ಕಡೆಗೆ ಹೀಗೂ ಓಡಿ ಹೊಂಟಾಗ ನೀ ಈ ಕಡೆ ಬಂದಿಯಲ್ಲ ಮೈತ್ರ, ಎಷ್ಟು ಆನಂದ ಆಗಿದ್ರಿ. ಅಷ್ಟಕ್ಕೆ ಅಕ್ಕಿ ಬಂದು ನೀವೇನ್ ಹೇಳೋದಲ್ಲ ಅದನ್ನ ಹೇಳ್ರಿ. ನಾ ದುಃಖದಾಗ ಬಿದ್ದೀನಿ. ನೀವು ಹೇಳಿದ್ರೆ ನಾ ಚಂತನ ಏನಾರ ವಿಚಾರ ಮಾಡಕ್ಕೆಲ್ಲ ಒಂದು ಸಲ ನೆನಪಿಗೆ ಬಂದ್ರೆ ಅದು ಸತ್ಯಾನಾಶ ಹೋಗಿರ್ಬೇಕು. ಸಮಸ್ತ ಸುಖದಲ್ಲಿ ನಾ ಇರ್ಬೇಕು. ಸುತ್ತರಿಸಿ ಅದು ಮಾಡಿ ಇದು ಮಾಡಿ ಹೇಳ್ಬೇಡ್ರಿ. ನಾ ಬಹಳ ಬೇಜಾರಾಗಿ ಬಂದೀನಿ. ದಯವಿಟ್ಟು ನೇರವಾದ ಮಾರ್ಗ ನನಗೆ ತಿಳಿಸಿ ನನಗೆ ಉಪಕಾರ ಮಾಡ್ರಿ ಅಪ್ಪ ಅಂದಾಗ ಗಟ್ಟ ಆನಂದ ಆಯ್ತು ಅವ್ರಿಗೆ. ನೀನು ಮಾಡೋದಾರ ಹೋಗಂದ್ರು ನೀನಿಂದು ಧನ್ಯ, ನೀನಿಂದು ಕೃತಾರ್ಥಿ, ನೀನಿಂದು ಕೃತಕೃತ್ಯ ಅಂತ. ನೀ ಕೃತಕೃತ್ಯ ಆಗಿ ಹೋದೆ ಅನ್ಬೇಕಾಗಿತ್ತಂದ್ರ. ಯಾಕಂದ್ರೆ ಜಗತ್ತಿನ ಪ್ರತಿಯೊಂದು ಇವತ್ತು ತಿಳಿದ ಸ್ಪಷ್ಟವಾದಂತ ಸ್ಪಷ್ಟ ಜ್ಞಾನವುಳ್ಳಂತ ಪ್ರತಿಯೊಂದು ಜೀವಿಗಳು ಎಕಡೆ ಹೊಂಟಾವಂದ್ರಿ ನೀವು. ಅರ್ಧಮರ್ಧ ತಿಳಿದು ಆ ಕಡೆ ಹೊಂಟಾವ, ಪಕ್ಕ ತಿಳಿದವು ಆ ಕಡೆ ಹೊಂಟಾವ. ಈ ಮನುಷ್ಯ ಪಕ್ಕ ತಿಳಿದ ಅವರಲ್ಲ. ಪಕ್ಕ ತಿಳಿದ ಅಂದ್ರೆ ಬ್ರಹ್ಮಜ್ಞಾನಿ ಅನ್ಬೇಡ್ರೆ ಅವ್ರಿಗಿನ ಪಕ್ಕ ಅವರಲ್ಲಿ. ಇವು ಸಣ್ಣ ಸಣ್ಣ ಏನಾದ್ರಿ ಪ್ರಾಣಿಗಳಿಗೆ ಅಸ್ಪಷ್ಟ ಜ್ಞಾನ ಅವ್ರಿಗಿಂತ ಹೆಚ್ಚಿನ ಜ್ಞಾನದಲ್ಲ. ಬುದ್ಧಿವಂತ ಪ್ರಾಣಿ ಅಂತ. ಮತ್ತೆ ಇವು ಎಲ್ಲ ಆ ಕಡೆ ಹೊಂಟಾಗ ಒಬ್ಬರು ಈ ಕಡೆ ಬಂದ್ರಿ ಎಷ್ಟು ಆನಂದ ಆಗ್ತದ ಅವ್ರ ಗುರುಗಳಿಗೆ. ಎಂತ ಮಾತು ಬರುತ್ತಾ ಇದ್ದಾನೆ ಭಗವಂತ ಹೃದಯ ತುಂಬಿ. ಹೇ ಅನಘ ಪಾಪರಹಿತವಾದಂತ ಅರ್ಜುನನೇ ಸಂತೋಷ ಆಗಿಬಿಟ್ಟದ ಅವನಿಗೆ. ಅದಕ್ಕ ಹೇ ಪಾಪರಹಿತವಾದಂತ ಅರ್ಜುನನೇ ಅಂತಂದ್ರೇನೋ ನೀನು ಮೋಕ್ಷಕ್ಕೆ ಅಧಿಕಾರಿಯಾಗಿಯಪ್ಪ. ದುಃಖವನ್ನು ಕಳೆದುಕೊಳ್ಳಲಿಕ್ಕೆ ನೀನು ಅಧಿಕಾರಿಯಾಗಿ ಅಂತ ತಿಳಿದು
ನೋಡಪ್ಪ, ನಾನು ನಿನಗೆ ಮೊದಲೇ ತಿಳಿಸ್ತಾ ಬಂದಿದ್ದೀನಿ. ಏನು ಅಂತ ಕೇಳಿದ್ರೆ, ಎರಡು ಪ್ರಕಾರವಾದಂತಹ ನಿಷ್ಠೆ ಉಳ್ಳವರು ಈ ಜಗತ್ತಿನಲ್ಲಿ ಇದ್ದಾರೆ. ಎಲ್ಲಿ? ಅಸ್ಮಿನ್ ಲೋಕೆ, ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ಎರಡೇ ಪ್ರಕಾರದ ನಿಷ್ಠೆ ಉಳ್ಳವರು. ಅವ್ರು ಯಾರು ಅಂತ ಕೇಳಿದ್ರೆ, ಒಬ್ಬರು ಜ್ಞಾನ ಯೋಗೇನ ಸಾಂಖ್ಯಾನ. ಅವ್ರು ಯಾರು ಅಂತ ಕೇಳಿದ್ರೆ, ಸಾಂಖ್ಯ ಯೋಗವನ್ನು ಆಚರಿಸತಕ್ಕಂಥವರೆಗೂ ಎಲ್ಲಿ ನಿಷ್ಠ ಅಂತ ಕೇಳಿದ್ರೆ ಜ್ಞಾನದಲ್ಲಿ ನಿಷ್ಠೆ ಉಳ್ಳವರು. ಈ ಎರಡೇ ಮಾರ್ಗ ಬಿಟ್ಟರೆ ಏನಿಲ್ಲ. ಅವ್ರು ಮಾತ್ರ 10 ತಲವಾರ ಆಗ್ಯಾವ. ಎಷ್ಟಾಗ್ಯಾವ? ಸಾಂಖ್ಯ ತತ್ವ ಬಲ್ಲಂತವರ ನಿಷ್ಠೆ ಎಲ್ಲಿ ಅಂತ ಕೇಳಿದ್ರೆ ಜ್ಞಾನ ಯೋಗದಿಲ್ಲ. ಅದ ಸಮ್ಯಕ್ ಖ್ಯಾಯತೆ ಇತಿ ಸಾಂಖ್ಯ ಅಂತ. ಯಾವುದನ್ನು ಚೆನ್ನಾಗಿ ತಿಳಿಯಲ್ಪಡುತ್ತದೆ ಅದು ಸಾಂಖ್ಯ. ಅದಕ್ಕೆ ಏನಾಗಬೇಕು? ಯಾವುದು ಚೆನ್ನಾಗಿ ತಿಳಿಯಲ್ಪಡುತ್ತದೆಯೋ ಅದು ಸಾಂಖ್ಯ. ಹಾಗೆ ಚೆನ್ನಾಗಿ ತಿಳಿದಂತ ಸಾಂಖ್ಯ ಯೋಗದ ಮಾರ್ಗದವರು ಎಲ್ಲಿ ನಿಷ್ಠೆ ಇರ್ತಾರೆ ಅಂತ ಕೇಳಿದ್ರೆ ಜ್ಞಾನದಲ್ಲಿ ನಿಷ್ಠೆ ಉಳ್ಳವರು. ಅದಕ್ಕೆ ಏನ್ ಹೇಳಿದ್ರು ಅವರು? ಸಾಂಖ್ಯಾನ ಜ್ಞಾನ ಯೋಗೇನ. ಹೇಳಿದವರು ಸಾಂಖ್ಯವನ್ನು ಆಚರಿಸುವವರು, ಅದನ್ನು ತಿಳಿದಂತಕ್ಕಂತ ಸಾಂಖ್ಯ ಯೋಗಿಗಳಾದವರು ಅವರು ಎಲ್ಲಿ ನಿಷ್ಠ ಆಗಿರ್ತಾರ ಅಂತ ಕೇಳಿದ್ರೆ ಜ್ಞಾನದಲ್ಲಿ ನಿಷ್ಠೆ. ಅದರಿಂದ ವಿಚಲಿತ ಆಗುವುದಿಲ್ಲ ಅವರು, ಜ್ಞಾನ ನಿಷ್ಠರು. ಇನ್ನ ಯೋಗಿನಾಂ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಯೋಗಿಗಳ ನಿಷ್ಠೆ. ಯೋಗಿಗಳ ನಿಷ್ಠೆ, ಯೋಗಿನಾಮ್ ಅಂದ್ರೆ ಯೋಗಿಗಳ ನಿಷ್ಠೆ. ಅದು ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ ಕರ್ಮಯೋಗೇನ, ಕರ್ಮದಲ್ಲಿ ನಿಷ್ಠಾ ಉಳ್ಳವರಾಗಿದ್ದಾರೆ. ಹೀಗೆ ಈ ಲೋಕದಲ್ಲಿ ಎರಡು ಪ್ರಕಾರ ನಿಷ್ಠೆ ಉಳ್ಳವರು ಇದ್ದಾರೆ ಅರ್ಜುನ ಅಂತ ನಾನು ನಿನಗೆ ಪೂರ್ವದಲ್ಲಿನೇ ಹೇಳಿ ಬಂದೀನಿ. ಸಾಂಖ್ಯ ಯೋಗಿಗಳದ್ದು ಜ್ಞಾನ ನಿಷ್ಠೆ, ಕರ್ಮಯೋಗಿಗಳದ್ದು ಕರ್ಮದಲ್ಲಿ ನಿಷ್ಠೆ. ಅದು ಎಂಥ ಕರ್ಮಯೋಗ ಅಂತ ಕೇಳಿದರೆ ಜೀವನನ್ನು ಕಟ್ಟಿ ಹಾಕುವ ಕರ್ಮ ಅಲ್ಲ. ಅದನ್ನ ನಾ ಇಲ್ಲಿ ಎಲ್ಲಿ ಹೇಳುವುದಿಲ್ಲ. ಇದು ನಾವೆಲ್ಲರೂ ತಲೆಗಿಟ್ಕೋಬೇಕು. ನಾವ್ ಯಾಕಂದ್ರೆ ಕರ್ಮ ಕರ್ಮ ಕನಿಷ್ಠ ತರಗತಿಯಲ್ಲಿ ನೋಡ್ತೀವಿ ನಾವು. ಹೌದಲ್ಲ? ಆ ಹುಚ್ಚಿಗೂ ಬಂದದ್ದು ಯಾರಿಗೆ? ಈಗ ನೀವಂದ್ರಿ ಈ ಶಾಸ್ತ್ರ ನೀತಿ ಕ್ರಿಯೆನ ನನಗೆ ಭಾರಿ ವಿಚಿತ್ರ ಅನಿಸ್ತದ. ನೀತಿ ಕ್ರಿಯೆನ ಏನಂತಂದ್ರ ಅದ್ರ ಮ್ಯಾಲ ಅದು ನಿಂತದ್ದು. ಯಪ್ಪ ನಾ ಹಿಡ್ಕೊಂಡು ಹೇಳಿದಲ್ಲ, ಸಾಧನದ ಮ್ಯಾಲ ಸಿದ್ಧನ ಲಕ್ಷಣ ನಿಂತದ. ಅವ್ರು ತೆಗೆದ್ರೆ ಅದು ಬೀಳ್ತದ. ಅವ್ನ ಲಕ್ಷ್ಮಣೇ ಉಳಿದಿಲ್ಲ. ಆ ಲಕ್ಷ್ಮಣ ಉಳಿದ ಅಂದ್ರೆ ನಿಮ್ಗೆ ದಾರಿ ಸಿಗೋದ್ರ ಮುಂದೆ ಏನ್ ನೋಡಿ ಹೋಗೋರು ನೀವು. ಬಹಳ ವಿಚಿತ್ರ ಮಾತಾಡ್ತಾರೆ ಮಂದಿ. ನೀತಿ ನೀತಿ ಅಂದ್ರೆ ಜ್ಞಾನದ ಅವದ. ನೀತಿ ಅಂದ್ರೆ ಏನು? ಸುಮ್ಮನಾಗ ನೀತಿ, ಸುಮ್ಮನಾಗದ ಅರಿವಿನಿಂದಲೇ ಮುಗುತಿ ಲೇಖನಿಸುವ ಗುಣಗಳಿಲ್ಲದ ಅವನಿಗೆ. ಯಾಕೆ ಪದ ಬದಲು ನಿಂತ್ಕೊಂಡ್ರು? ಅದಕ್ಕೆ ಕರ್ಮಯೋಗಿನಾಂ ಯೋಗಿನಾಂ ಕರ್ಮಯೋಗಿ, ಸಾಂಖ್ಯಾನಾಂ ಜ್ಞಾನಯೋಗೇನ, ಕರ್ಮಯೋಗೇನ ಯೋಗಿನಾಂ ಜ್ಞಾನಯೋಗೇನ ಸಾಂಖ್ಯಾನಾಂ. ಯಾಕೆ ಹೇಳ್ತಾನೆ ಪರಮಾತ್ಮ ಅಂತ ಕೇಳಿದ್ರೆ, ನೀವು ಅತ್ಯಂತ ಕರ್ಕನಿಷ್ಠ ಅಂತ ಮಾತಾಡಬೇಡಿ. ಎರಡು ಮಾತು ಎಲ್ಲರೂ ಕಲ್ತು ಬಹಳ ಡೇಂಜರ್ ಅದು. ಅದಕ್ಕೆ ಅವ್ರು ಏನ್ ಹೇಳಿದ್ರು? ನೀತಿಯಲ್ಲಿ ಹೇಳಿದ ಮಾತನ್ನ ನಿಮ್ಗೆ ಹೇಳ್ತೇನೆ. ಇದನ್ನು ಎರಡು ತರ ಹೇಳಬಹುದು. ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ. ನೋಡಿ, ಹೀಗಂದ್ರೆ ಏನು? ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ ಅಂತಂದ್ರೆ ನಾವು ಸ್ವಲ್ಪ ಅದನ್ನು ಬಿಡಿಸಿದ್ರ ಅರಿವಿನಿಂದಲೇ ಮುಕುತಿ. ಇದನ್ನೆಲ್ಲ ಹೋಗ್ತಕ್ಕ ಜ್ಞಾನಾದೇವತ್ತು ಕೈವಲ್ಯಂ ಅನ್ಯ ಪಂಥ ನ ವಿದ್ಯತೆ. ಅದ್ರಲ್ಲಿ ಇದು ಈ ಶ್ರುತಿ ಮುತಿ ಎಲ್ಲ ಹೇಳ್ತಾವಂದ್ರೆ ಒಪ್ಲೇಬೇಕು. ಅರಿವಿನಿಂದಲೇ ಮುಕುತಿ ಅಲ್ಲಿ ನಿಜಗಳು ಬರ್ತದ್ದು. ಸುಮ್ಮನಾಗದ ಅರಿವಿನಿಂದಲೇ ಮುಕುತಿ ಅಂತಂದ್ರೆ ಸುಮ್ಮನೆ ಬಿಡಿ, ಅರಿವಿನಿಂದಲೇ ಮುಕುತಿ ಅಂತ ಇಟ್ಕೊಳ್ರಿ. ಮುಂದೆ ಏನಾಗಬೇಕು ಅಂತ ಕೇಳಿದ್ರೆ ಅರಿವು ಸುಮ್ಮನಾಗೋದು ಅನ್ಬೇಕಲ್ಲಿ. ಹಿಂಗದು. ಯಾಕ ಸುಮ್ಮನಾಗದ ಅರಿವಿನಿಂದಲೇ ಮುಕುತಿ ಅಂದ್ರ ಅರಿವಿನಿಂದಲೇ ಮುಕುತಿ. ಇದು ಬರಬರಿ ಶ್ರುತಿ ಸ್ಮೃತಿಗಳ ಮೇಲೆ ಒಪ್ಪುದು. ಅರಿವು ಸುಮ್ಮನೆ ಆಗುದಿಲ್ಲ. ಯಾಕಂದ್ರ ಗುಣ ಲೇಸನಿಸುವ ಗುಣಗಳಿಲ್ಲ ಅವನಿಗೆ. ಯಾಕಂತ ಕೇಳಿದ್ರೆ ಜ್ಞಾನ ಆಗುವುದಲ್ಲಿ ಅಲ್ಲಿ ಆಳಂದು ಪಾಟಿ ಮೇಲನ ಇದನ್ನ ಮೇಲೆ ಮೇಲ ಎಲ್ಲಿ ಆಗ್ತದ ಜ್ಞಾನ? ಅಂತಃಕರಣದಲ್ಲಿ ಆಗ್ತದ ಜ್ಞಾನ.
ಎಂತ ಅಂತಃಕರಣದಲ್ಲಿ ಆಗ್ತದೆ ಜ್ಞಾನ. ಆ ಸತ್ವಾದ ಸಂಜಾಯತೆ ಜ್ಞಾನ, ಶುದ್ಧ ಸತ್ವಯುಕ್ತರಾದಂತ ಅಂತಃಕರಣದಲ್ಲಿ ಆಗ್ತದೆ. ಅಂತಃಕರಣ ಶುದ್ಧ ಸತ್ವ ಆಗಬೇಕಾದ್ರೆ ಯಾವ ಗುಣ ಬೇಕು? ಸಾತ್ವಿಕ ಗುಣಕ್ಕೆ ಸಂಬಂಧವಾದಂತಹ ಶಾಖೆಗೆ ಸಂಬಂಧವಾದ ಗುಣಗಳು ಇದ್ರೆ ಅಂತಃಶುದ್ಧಿ ಆಗ್ತದ. ಶುದ್ಧಾಂತಃಕರಣದಲ್ಲಿ ಜ್ಞಾನ ಆಗ್ತದ. ಆ ಶುದ್ಧಾಂತಃಕರಣವು ಜ್ಞಾನಕ್ಕೆ ಉಪಾದಾನ ಕಾರಣವ. ಏನದ? ಕಾರ್ಯಕ್ಕೆ ಕಾರಣವಾಗಿ ಕಾರ್ಯದೊಡನೆ ಯಾವುದು ಕೂಡಿಕೊಂಡಿರ್ತದಲ್ಲ ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಹಾಗೆ ಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣ ಇರೋಣದರಿಂದ ನೀವು ಅನ್ಯದನ್ನೇ ನೀತ್ಯ ಅದೇನು ಮಾಡುದು ಅಂದ್ರೆ ನೀನು ಜ್ಞಾನ ಹುಟ್ಟಿಸಲ್ಲ. ಜ್ಞಾನ ಹುಟ್ಟಲಿಕ್ಕೆ ಮೂಲ ಕಾರಣ ಆಗ್ಯದ. ಹಾಗೆ ನಾವು ಕರ್ಮ ಯಾರು ಕರ್ಮದಿಂದ ಇದು ಬಂದದ. ಅನಲನಿಂದ ಆದ ನೋವುದು ಏನು ಅನಲನಿಂದ ಕಲಿಯೋದು ಕರ್ಮಕ್ಕುದಲ್ಲದೆ ಅಂತ. ಕರ್ಮದಿಂದ ಅನುಭವದು ಕರ್ಮದಿಂದ ಅಳಿಯೋದು ಗಣಮಕ್ಕಮಲ್ಲದೆ ಅಂತ ಹೇಳಿಬಿಡ್ತೀವಿ ನಾವು. ಈಗ ಬೆಂಕಿಯಿಂದ ಗಾಯಕ ಬೆಂಕಿ ಕಟ್ಟಂಡ್ರು ಅಂತ ಹೇಳ್ತೀವಿ ನಾವು. ಯಾವಾಗ ತಿಳ್ಕೊಂಡ್ರಿ ನೀವು? ಬಂಧನಕ್ಕೆ ಕಾರಣವಾದ ಕರ್ಮವು ಬಿಡುಗಡೆಗೆ ಕಾರಣವಾದ ಕರ್ಮವು ಸ್ವಲ್ಪ ತಲೆ ಇಟ್ಕೊಳ್ರಿ. ಜ್ಞಾನ ಒಂದೇ ಅದ, ಜ್ಞಾನ ಒಂದೇ ಅದ, ಕರ್ಮ ಎರಡದಾವ. 1000 ಮಾಡಲ್ಲ ಕರ್ಮ, 10 ಕೋಟಿ ಮಾಡಲ್ಲ ಕರ್ಮ. ಗಣ ಕರ್ಮಣೋ ಗತಿ. ಕರ್ಮಕ್ಕ ನೆಲೆ ಇಲ್ಲ, ಪರಮಾತ್ಮನ ನೆಲೆನ ನಾವು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳೋದು ಎರಡು. ಕರ್ಮದಲ್ಲಿ ಎರಡು, ಜ್ಞಾನದಲ್ಲಿ ಒಂದೇ. ಜ್ಞಾನದಲ್ಲಿ ಏನು ಮಾಡಕ್ ಬರಲ್ಲ, ಅದು ಒಂದೇ. ಅದೇನು ಬರೇ ಗಾಟ್ ತಂದೆ ಕೆಲಸ ಮಾಡೋದು. ಕರ್ಮ ಹೆಂಗದ ಅಂತ ಕೇಳಿದ್ರೆ ನೀನು ಕಟ್ಟಕ್ಕೂ ಹೋಗುತ್ತೆ, ನೀನು ಬಿಚ್ಚಕ್ಕೂ ಹೋಗುತ್ತೆ. ಕರ್ಮ ಒಂದು ಕಟ್ಟು ಕರ್ಮ, ಒಂದು ಕಟ್ಟಿ ಬಿಚ್ಚು ಕರ್ಮ. ಎರಡೇ ಪ್ರಕಾರ ನೀವು ಬೇಕಾದಷ್ಟು ಮಾಡಿ. ಹಾಗೆ ಇಲ್ಲಿ ಇದು ಯಾವ್ದು ಹೇಳ್ತಾರೆ ಪರಮಾತ್ಮ? ಯೋಗಿನಾಂ ಕರ್ಮಯೋಗಿನ ಅಂತಂದ್ರೆ ಯೋಗಿಗಳಿಗೆ ಅಂದ್ರೆ ಕರ್ಮಯೋಗಿಗಳಿಗೆ ಕರ್ಮದಲ್ಲಿ ನಿಷ್ಠೆ ಅಂತಂದ್ರೆ ಯಾವ ಕರ್ಮ ಅಂತಂದ್ರೆ ಅದು ಜೀವನದ ಬಂಧನಕ್ಕೆ ಒಳಪಡಿಸುವ ಕರ್ಮ ಅಲ್ಲ. ಅದು ಕರ್ಮ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಸಹಕಾರಿಯಾಗುವಂತ ಕರ್ಮ. ಅದೇ ಬಿಡುಗಡೆ ಮಾಡ್ತಂತಲ್ಲ ಮತ್ತ ಗಟ್ಟಿಟ್ಕೊಳ್ಳಿ. ಮತ್ತು ಮುಂದೋಗಿ ಯಾವಾಗ ಬಿಡುಗಡೆಗೆ ಕಾರಣವಾದ ಕರ್ಮ ಅಂದ್ರೆ ಕರ್ಮನೇ ಬಿಡುಗಡೆ ಮಾಡ್ತದಂತಲ್ಲ. ಅದು ಹೆಂಗಿದಕ್ಕೆ ಪರಂಪರ ಸಾಧನ ರೂಪದಿಂದ ಜ್ಞಾನಕ್ಕೆ ಕಾರಣವಾಗಿ ಮತ್ತೆ ನೀವು ಜ್ಞಾನದಿಂದಲೇ ಬಿಡುಗಡೆ ಆಗುದು. ಅದಕ್ಕೆ ಪರಮಾತ್ಮ ಕರ್ಮ ಅಂತಂದ್ರೆ ಏನು? ನೀನು ಕುತ್ತಿಗೆ ಮಠ ಒಳಗೆ ಹುಗಿಸು ಕರ್ಮ ಅಲ್ಲಿದು, ನೀನು ಮ್ಯಾಲೆತ್ತು ಕರ್ಮದ. ಅದಕ್ಕೆ ಕರ್ಮಯೋಗದಲ್ಲೇನೋ ನಿಷ್ಕಾಮ ಕರ್ಮದಲ್ಲಿ ಯಾವ ಕರ್ಮಯೋಗಿಗಳಿಗೆ ನಿಷ್ಠೆ, ಸಾಂಖ್ಯರಿಗೆ ಜ್ಞಾನ ಯೋಗದಲ್ಲಿ ನಿಷ್ಠೆ. ಮಯ ಪುರ ಪ್ರೋಕ್ತ ಹೇ ಅನಗ ಅಸ್ಮಿನ್ ಲೋಕೆ ವೇದ ನಿಷ್ಠ. ಈ ಲೋಕದಲ್ಲಿ 2 ಪ್ರಕಾರ ನಿಷ್ಠೆಯುಳ್ಳವರಿದ್ದಾರೆ. ಒಬ್ಬರು ಕರ್ಮಯೋಗಿಗಳು ಕರ್ಮದಲ್ಲಿ, ಜ್ಞಾನ ಯೋಗಿಗಳು ಜ್ಞಾನದಲ್ಲಿ ಅನ್ನುವಂತ ಮಾತನ್ನ ಪರಮಾತ್ಮ ತನ್ನ ಈ ಶ್ಲೋಕದಲ್ಲಿ ಭಗವಾನ್ ವಾಚೆ ಎಂಬುವಂತ ತನ್ನ ವಾಣಿಯಿಂದ ಇದನ್ನು ತಿಳಿಸ್ತಾ ಇದ್ದಾನೆ. ಮುಂದೆ ಕರ್ಮ ಹೆಂಗ ಮಾಡಬೇಕು, ಹೆಂಗ ಮಾಡಿದ್ರೆ ನಿನಗೆ ಬಿಡ್ತದ, ಹೆಂಗ ಮಾಡಿದ್ರೆ ಹಿಡಿತದ. ಹಿಡಿಯೋದು ಅದೇ ಕರ್ಮನೇ, ಬಿಡುವುದು ಅದೇ ಕರ್ಮನೇ. ಅದರ ರೀತಿಯನ್ನು ನಿನಗ ನಾಳೆ ತಿಳಿಸಿಕೊಡ್ತೀನಪ್ಪ ಅಂತ ಕೃಷ್ಣ. ಜೈ ಮಂಗಲ.